Today we are discussing about central bank and Reserve Bank of India functions. What is central bank? The central bank means it became an affects bank of every country. What is the meaning of affects bank? Affects bank means that become the main bank of that particular countries ಅಂತ ಹೇಳ್ತಾರೆ. Central bank in every country there is a one bank constituting the effects of the monitoring, banking structure, supervising and activities of the commercial banks and other financial institutions exercising the sole rights of note issuing, working with the government as its banker and regulating the credit system of the country. Such bank is called central bank. Means every country there is a one bank that constituting the affects bank. What is the meaning of affects? Affects means that bank it become a supreme bank of the country. Supreme bank andre ಏನು? Means for example ಸುಪ್ರೀಂ ಕೋರ್ಟ್ ಯಾವುದೋ ಒಂದು ಜಡ್ಜ್ಮೆಂಟ್ ಅನ್ನು ಕೊಟ್ಟಿದೆ ಅಂತಂದ್ರೆ that judgment it become a final judgment. The same way RBI it become a supreme bank of India. Means that bank have a constitutional right to take each and every decisions regarding about a monetary policies, a supervising of commercial banks and stability of economic system ಎಲ್ಲವನ್ನ ಏನು ಮಾಡಬಹುದು ಆ ಒಂದು ಬ್ಯಾಂಕು ಮಾಡಬಹುದು ಅಂತ ಹೇಳ್ತಾರೆ. ಮೀನ್ಸ್ ನೋ ಒನ್ ಶುಡ್ ಬಿ ಕ್ವಶನಿಂಗ್, ಯಾರು ಕೂಡ RBI ಮಾಡ್ತಕ್ಕಂಥ ಆಕ್ಟಿವಿಟೀಸ್ ನ ಏನು ಮಾಡೋ ಹಾಗಿಲ್ಲ, ಕ್ವಶನಿಂಗ್ ಮಾಡೋ ಹಾಗಿಲ್ಲ ಅಂತ ಹೇಳುತ್ತೆ. ದಟ್ಸ್ ವೈ ದಟ್ ಬ್ಯಾಂಕ್ ಇಟ್ ಬಿಕಮ್ ಎ ಅಫೆಕ್ಸ್ ಬ್ಯಾಂಕ್. ಅದಕ್ಕೋಸ್ಕರನೇ ನಾವು ಸೆಂಟ್ರಲ್ ಬ್ಯಾಂಕ್ ಅನ್ನ ಏನಂತ ಕರಿತೀವಿ ಸರ್ ಅಂದ್ರೆ ಅಫೆಕ್ಸ್ ಬ್ಯಾಂಕ್ ಆಫ್ ದಿ ಕಂಟ್ರೀಸ್ ಅಂತ ಕರಿತೀವಿ. ದಟ್ ಬ್ಯಾಂಕ್ ಮಾನಿಟರಿಂಗ್ ಅಂಡ್ ಬ್ಯಾಂಕಿಂಗ್ ಸ್ಟ್ರಕ್ಚರ್, ಅದು ಮಾನಿಟರಿ ಪಾಲಿಸೀಸ್ ಏನಿದೆ ಒಂದು ಕಂಟ್ರಿಯ ಮಾನಿಟರಿ ಪಾಲಿಸಿಯನ್ನ ಸ್ಟ್ರಕ್ಚರ್ ಅನ್ನ ಏನ್ ಮಾಡುತ್ತೆ ಆ ಸೆಂಟ್ರಲ್ ಬ್ಯಾಂಕು ಪ್ರಿಪೇರ್ ಮಾಡುತ್ತೆ. ದೆನ್ ಬ್ಯಾಂಕಿಂಗ್ ಸ್ಟ್ರಕ್ಚರ್ ಹೇಗಿರಬೇಕು, ಸೂಪರ್ವೈಸಿಂಗ್ ಆಫ್ ಆಕ್ಟಿವಿಟೀಸ್ ಆಫ್ ದಿ ಕಮರ್ಷಿಯಲ್ ಬ್ಯಾಂಕ್ಸ್, ಒಂದು ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ನಾವು ಏನ್ ಕರಿತೀವಿ ಆ ಕಮರ್ಷಿಯಲ್ ಬ್ಯಾಂಕ್ಸ್ ಹೆಂಗೆ ತನ್ನ ಆಕ್ಟಿವಿಟೀಸ್ ಗಳನ್ನ ಎಕನಾಮಿಕ್ ಸಿಸ್ಟಮಿನ ಒಳಗಡೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಬೇಕು ಅಂತಕ್ಕಂಥದ್ದನ್ನ ಏನ್ ಮಾಡುತ್ತೆ ಫಿಕ್ಸೇಷನ್ಸ್ ಮಾಡುತ್ತೆ. ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರೊಸೀಜರ್ಸ್ ಅನ್ನ ಗೈಡ್ ಲೈನ್ಸ್ ಅನ್ನ ಏನ್ ಮಾಡುತ್ತೆ ಕೊಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. Means other financial institutions exercising the sole right of note issues. ಏನು ಅದರ್ ಬ್ಯಾಂಕ್ಸ್ ಅಂತ ಕರಿತೀವಿ ಆ ಅದರ್ ಬ್ಯಾಂಕ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ದ ಸೆಂಟ್ರಲ್ ಬ್ಯಾಂಕ್ ಇಸ್ ಓನ್ಲಿ ಎ ಸೋಲ್ ಪವರ್. ಸೋಲ್ ಪವರ್ ಮೀನ್ಸ್ ಎ ಸಿಂಗಲ್ ಪವರ್ ಫಾರ್ ಇಶ್ಯೂಯಿಂಗ್ ಎ ನೋಟ್ ಇಶ್ಯೂ. ಅದು ಆ ಒಂದು ದೇಶದ ಕರೆನ್ಸಿಯನ್ನ ಏನ್ ಮಾಡುತ್ತೆ ಇಶ್ಯೂ ಮಾಡುತ್ತೆ ಅಂತ ಹೇಳ್ತಾರೆ. ವರ್ಕಿಂಗ್ ವಿತ್ ಗವರ್ನಮೆಂಟ್ as a banker and regulating the credit system of the countries. ಹಾಗೆ ಈ ಒಂದು ಸೆಂಟ್ರಲ್ ಬ್ಯಾಂಕ್ ಏನಿದೆ ಆ ಸೆಂಟ್ರಲ್ ಬ್ಯಾಂಕು ಗವರ್ನಮೆಂಟಿನ ಜೊತೆ ಏನ್ ಮಾಡುತ್ತೆ ಒಂದು ಗುಡ್ ರಿಲೇಶನ್ಶಿಪ್ ಅಲ್ಲಿ ಏನ್ ಮಾಡುತ್ತೆ ವರ್ಕ್ ಮಾಡ್ತಾ ಹೋಗುತ್ತೆ. ಮೀನ್ಸ್ ಸೆಂಟ್ರಲ್ ಗವರ್ನಮೆಂಟ್ ಏನಿದೆ ಆ ಸೆಂಟ್ರಲ್ ಗವರ್ನಮೆಂಟ್ ಅಂಡ್ ಸ್ಟೇಟ್ ಗವರ್ನಮೆಂಟಿನ ಜೊತೆ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡುತ್ತೆ ಎ ಫ್ರೆಂಡ್ಲಿ ನೇಚರ್ ಎ ಫೆಡರಲ್ ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ ಅನ್ನ ಏನ್ ಮಾಡುತ್ತೆ ಎಕ್ಸಿಸ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. Next, the concept of activity means a central bank it controlling a credit activities of the economic system. ಒಂದು ಕ್ರೆಡಿಟ್ ಪಾಲಿಸಿ ಅಂತ ನಾವು ಏನು ಕರಿತೀವಿ, ರೆಪೋ ಇರಬಹುದು, ರಿವರ್ಸ್ ರೆಪೋಸ್ ಇರಬಹುದು, CRR ಇರಬಹುದು, SLR ಇರಬಹುದು, ಈ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಏನಿದೆ ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ನ ಮಾಡತಕ್ಕಂತ ಬ್ಯಾಂಕ್ ಏನಿದೆ ಆ ಒಂದು ಬ್ಯಾಂಕ್ ಅನ್ನು ನಾವು ಏನಂತ ಕರಿತೀವಿ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೀವಿ. According to Sayer, it defines a central bank as a government bank ಅಂತ ಹೇಳ್ತಾರೆ.
ಏನ್ ಹೇಳ್ತಾನೆ, ಈ ಒಂದು ಸೆಂಟ್ರಲ್ ಬ್ಯಾಂಕ್ ಏನಿದೆ ದಟ್ ಬ್ಯಾಂಕ್ ಇಟ್ ಬಿಕಮ್ ಎ ಗವರ್ನಮೆಂಟ್ ಬ್ಯಾಂಕ್ ಅಂತ ಹೇಳ್ತಾನೆ. ಯಾಕೆ ಗವರ್ನಮೆಂಟ್ ಬ್ಯಾಂಕ್ ಅಂತ ಹೇಳ್ತಾನೆ? ಇಟ್ ಬಿಕಮ್ ಆಲ್ಸೋ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಬಾಡಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಾವೇನಂತ ಕರಿತೀವಿ ಸರ್ ಅಂದ್ರೆ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ. ಹಾಗೆ ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟಿ ಏನಿದೆ, ಮೀನ್ಸ್ ಸೆಂಟ್ರಲ್ ಬ್ಯಾಂಕಿನ ಫಂಕ್ಷನ್ಸ್ ಇರ್ಬೋದು, ರೋಲ್ಸ್ ಇರ್ಬೋದು, ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಇರ್ಬೋದು, ಅವು ಎಲ್ಲವೂ ಕೂಡ ಎಂತ ಆಕ್ಟಿವಿಟೀಸ್ ಅಂತಂದ್ರೆ ಒಂದು ಗವರ್ನಮೆಂಟ್ ಏನ್ ಆಕ್ಟಿವಿಟೀಸ್ ಗಳನ್ನ ಮಾಡಬೇಕು ಬಿಹಾಫ್ ಆಫ್ ಗವರ್ನಮೆಂಟ್, RBI ಕ್ಯಾನ್ ಟೇಕ್ ಆಲ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್. ಅದರ ಬದಲಿಗೆ RBI ಏನ್ ಮಾಡುತ್ತೆ, ಆ ಗವರ್ನಮೆಂಟಿನ ಕೆಲಸ ಕಾರ್ಯಗಳನ್ನ ಮಾಡುತ್ತೆ ಅಂತ ಹೇಳ್ತಾರೆ. ದಟ್ಸ್ ವೈ ದ ಸೆಂಟ್ರಲ್ ಬ್ಯಾಂಕ್ ಇಟ್ ಬಿಕಮ್ ಎ ಗವರ್ನಮೆಂಟ್ ಬ್ಯಾಂಕ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಅಕಾರ್ಡಿಂಗ್ ಟು Elkin, the essential functions of the central bank is the maintenance of stability of monetary standards ಅಂತ ಹೇಳ್ತಾರೆ. Now, one of the important essentials of functions of central bank ಏನು ಸರ್ ಅಂದ್ರೆ maintenance of stability of the monetary standards. ಒಂದು ಮಾನಿಟರಿ ಪಾಲಿಸೀಸ್ ಅಂತ ನಾವು ಏನ್ ಕರಿತೀವಿ, ಆ ಒಂದು ಮಾನಿಟರಿ ಪಾಲಿಸಿಯ ಸ್ಟ್ಯಾಂಡರ್ಡ್ಸ್ ಗಳನ್ನ, means qualitative methods and quantitative methods of credit control system ಏನಿದೆ, ಆ ಒಂದು ಸಿಸ್ಟಮ್ ಆಫ್ ಆಕ್ಟಿವಿಟಿ ಮೀನ್ಸ್ ಮಾನಿಟರಿ ಸ್ಟ್ಯಾಂಡರ್ಡ್ಸ್ ಅಂತ ನಾವು ಏನ್ ಕರಿತೀವಿ, ಆ ಒಂದು ಮಾನಿಟರಿ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡತಕ್ಕಂತ ಒಂದು ಫಂಕ್ಷನ್ಸ್ ನ ಯಾವ ಬ್ಯಾಂಕ್ ಮಾಡುತ್ತೋ ಆ ಒಂದು ಬ್ಯಾಂಕ್ ನ ನಾವೇನಂತ ಕರಿತೀವಿ ಸರ್ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೀವಿ ಅನ್ನೋದನ್ನ ಏನ್ ಮಾಡ್ತಾನೆ ಎಲ್ಕಿನ್ ಡಿಫೈನ್ ಮಾಡ್ತಾ ಹೋಗ್ತಾನೆ. Next, according to BIS means Bank for International Settlements. Here ಹೇಳುತ್ತೆ, Central Bank is the bank in any country to which has been entrusted the duty of regulating the volume of currency and credit in the countries ಅಂತ ಹೇಳ್ತಾರೆ. According to Bank for International Settlement ಏನ್ ಡಿಫೈನ್ ಮಾಡ್ತಿದೆ, ಎಂಟ್ರೆಸ್ಟೆಡ್ ದಿ ಡ್ಯೂಟೀಸ್ ಟು ರೆಗ್ಯುಲೇಟಿಂಗ್ ದಿ ವಾಲ್ಯೂಮ್ ಆಫ್ ಕರೆನ್ಸಿ. ಒಂದು ವಾಲ್ಯೂಮ್ ಆಫ್ ಕರೆನ್ಸಿ ಒಂದು ಎಕನಾಮಿಕ್ ಸಿಸ್ಟಮಿನ ಒಳಗಡೆ ಎಷ್ಟಿರಬೇಕು ಅಂತಕ್ಕಂಥದ್ದನ್ನ ಏನ್ ಮಾಡುತ್ತೆ ಸೆಂಟ್ರಲ್ ಬ್ಯಾಂಕ್ ತನ್ನ ಫಂಕ್ಷನ್ಸ್ ಅಲ್ಲಿ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ಕ್ರೆಡಿಟ್ ಇನ್ ದಿ ಕಂಟ್ರೀಸ್, ಎಷ್ಟು ಕ್ರೆಡಿಟ್ ಸಿಸ್ಟಮ್ ಇರಬೇಕು, ಯಾವ ಒಂದು ವಾಲ್ಯೂಮ್ ಆಫ್ ಕ್ರೆಡಿಟ್ ಇರಬೇಕು, ಯಾವ ಒಂದು ಲೆವೆಲ್ ಆಫ್ ಕ್ರೆಡಿಟ್ ಹೆಂಗೆ ಸರ್ಕ್ಯುಲೇಟ್ ಆಗಬೇಕು ಅಂತಕ್ಕಂಥದ್ದನ್ನ ಏನ್ ಮಾಡುತ್ತೆ ಆ ಒಂದು ಕಾನ್ಸೆಪ್ಟ್ ಆಫ್ ಸೆಂಟ್ರಲ್ ಬ್ಯಾಂಕ್ ತನ್ನ ಕಾನ್ಸೆಪ್ಟ್ ಆಫ್ ಫಂಕ್ಷನ್ಸ್ ಒಳಗಡೆ ಇಂಪ್ಲಿಮೆಂಟೇಷನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಅದನ್ನ ಯಾವ ಬ್ಯಾಂಕ್ ಮಾಡುತ್ತೋ ಆ ಒಂದು ಬ್ಯಾಂಕ್ ಅನ್ನ ಸೆಂಟ್ರಲ್ ಬ್ಯಾಂಕ್ ಅಂತ ಕರೀತೀವಿ ಅಂತಕ್ಕಂಥ ಒಂದು ಡೆಫಿನೇಷನ್ಸ್ ನ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಏನ್ ಮಾಡುತ್ತೆ ಡಿಫೈನ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇದಿಷ್ಟು ಕೂಡ ಸೆಂಟ್ರಲ್ ಬ್ಯಾಂಕ್ ಇರತಕ್ಕಂಥ ಡೆಫಿನೇಷನ್ಸ್ ಮತ್ತೆ ಮೀನಿಂಗ್ಸ್. ಫೈನಲಿ ನಾವು ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ಏನು ಅಂತ ಕರಿತೀವಿ ಸರ್ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ದಟ್ ಬಿಕಮ್ ದಿ ಅಫೆಕ್ಸ್ ಬ್ಯಾಂಕ್, that bank it become controlling a credit system and formation of a monetary policy and supervising of all commercial bank activities in an economic system ಅಂತ ಹೇಳ್ತಾರೆ. ಒಂದು ಎಕನಾಮಿಕ್ ಸಿಸ್ಟಮಿನ ಒಳಗಡೆ ಒಂದು ಕ್ರೆಡಿಟ್ ಪಾಲಿಸಿಯನ್ನ, ಒಂದು ಮಾನಿಟರಿ ಪಾಲಿಸೀಸ್ನ, ಕಮರ್ಷಿಯಲ್ ಬ್ಯಾಂಕ್ಸ್ನ ಯಾವ ಬ್ಯಾಂಕು ಸೂಪರ್ವೈಸ್ ಮಾಡುತ್ತೋ, ಕಂಟ್ರೋಲ್ ಮಾಡುತ್ತೋ, ರೆಗ್ಯುಲೇಟ್ ಮಾಡುತ್ತೋ ಆ ಒಂದು ಬ್ಯಾಂಕ್ ನಾವು ಏನಂತ ಕರಿತೀವಿ ಸರ್ ಅಂತಂದ್ರೆ ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೀವಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಸೆಂಟ್ರಲ್ ಬ್ಯಾಂಕ್ ಹೇಗೆ ಡೆವಲಪ್ ಆಯಿತು, ಎವಲ್ಯೂಷನ್ ಆಫ್ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳ್ತಾರೆ. The evolution of central bank, the Bank of Sweden, the Central Bank of Sweden was the first central bank to be established in the 1656. In the year of 1688, it was the first central bank established in the universal, but it is what recognized as the full-fledged central bank because it performed certain functions of the central bank. In the year 1694, by an act of the Parliament, the Bank of England was established. It was recognized as the first central bank in the world because it was the first bank to perform the true functions of the real central bank.
ಫಸ್ಟ್ ಸೆಂಟ್ರಲ್ ಬ್ಯಾಂಕ್ ಅಂತಕ್ಕಂಥ ಕಾನ್ಸೆಪ್ಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಸರ್ ಅಂದರೆ ಸ್ವೀಡನ್ ಇಂದ ಸ್ಟಾರ್ಟ್ ಆಯಿತು. ದಟ್ ಕಾನ್ಸೆಪ್ಟ್ ಸ್ವೀಡನ್ ಸೆಂಟ್ರಲ್ ಬ್ಯಾಂಕ್ ಏನಿದೆ ಆ ಬ್ಯಾಂಕ್ ಏನೋ ಒಂದು ಸೆಂಟ್ರಲ್ ಬ್ಯಾಂಕ್ ಮಾಡಬೇಕಾಗಿದ್ದಂಥ ಫಂಕ್ಷನ್ಸ್ ಏನಿದೆ ಆ ಫಂಕ್ಷನ್ಸ್ ನ ಏನ್ ಮಾಡಲಿಲ್ಲ, ಪ್ರಾಪರ್ ಆಗಿ ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ಸ್ ಅಲ್ಲಿ ಫುಲ್ಫಿಲ್ ಮಾಡಲಿಲ್ಲ. ಇಟ್ ಫೇಲ್ಸ್ ಟು discharge a proper central bank functions. That's why that concept of failure, it will be created in the year of 1694 in the England ಏನಿದೆ ಅದು ಏನ್ ಮಾಡುತ್ತೆ ಸರ್ ಅಂದ್ರೆ ಒಂದು ಪಾರ್ಲಿಮೆಂಟರಿ ಸಿಸ್ಟಮಿನ ಒಳಗಡೆ ಒಂದು ಸೆಂಟ್ರಲ್ ಬ್ಯಾಂಕ್ ಆಕ್ಟಿವಿಟೀಸ್ ಅನ್ನ ಏನ್ ಮಾಡುತ್ತೆ, ಕ್ರಿಯೇಷನ್ಸ್ ಮಾಡುತ್ತೆ. ಆ ಒಂದು ಬ್ಯಾಂಕ್ ಒಂದು ಟ್ರೂ ಫಂಕ್ಷನ್ಸ್ ಆಫ್ ಸೆಂಟ್ರಲ್ ಬ್ಯಾಂಕ್, ಒಂದು ರಿಯಲ್ ಫಂಕ್ಷನ್ಸ್ ಆಫ್ ಸೆಂಟ್ರಲ್ ಬ್ಯಾಂಕ್ ಏನಿದೆ ಅಂದ್ರೆ ಒಂದು ಸೆಂಟ್ರಲ್ ಬ್ಯಾಂಕ್ ಏನು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಗಳನ್ನ ಮಾಡಬೇಕು, ಆ ಮಾಡಬೇಕಾಗಿರ್ತಕ್ಕಂಥ ಫಂಕ್ಷನ್ಸ್ ನ ಪ್ರಾಪರ್ ಆಗಿ ತಂದಂತ ಬ್ಯಾಂಕ್ ಯಾವುದು ಸರ್ ಅಂದ್ರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂತ ಕರೀತೀವಿ. ಅಲ್ಲಿಂದ ನಾವು ಒಂದು ಸೆಂಟ್ರಲ್ ಬ್ಯಾಂಕ್ ಯಾವನ್ನ ಏನ್ ಮಾಡ್ತೀವಿ ನೋಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್, ದ ಬ್ಯಾಂಕ್ ಆಫ್ ಇಂಗ್ಲೆಂಡ್ stipulate the development of central bank in few other countries in the 19th century. For instance, of the Bank of France, the Central Bank of France, the Bank of Norway, the Bank of Australia, the Bank of Japan, the Bank of France was set up in 1800 years. The Central Bank of countries like Belgium, Spain, German, and also to exercise in the 19th century. After 1694 ಆದ್ಮೇಲೆ ನಾವು ತುಂಬಾ ಸೆಂಟ್ರಲ್ ಬ್ಯಾಂಕ್ಸ್ ಗಳನ್ನ ಏನ್ ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಫ್ರಾನ್ಸ್ ಏನ್ ಮಾಡುತ್ತೆ, ಒಂದು ಸೆಂಟ್ರಲ್ ಬ್ಯಾಂಕ್ ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡುತ್ತೆ. ನಾರ್ವೆ ಸೆಂಟ್ರಲ್ ಬ್ಯಾಂಕ್ ಫಂಕ್ಷನ್ಸ್ ಅನ್ನ ಸ್ಟಾರ್ಟ್ ಮಾಡುತ್ತೆ. ಆಸ್ಟ್ರೇಲಿಯಾ ಸೆಂಟ್ರಲ್ ಬ್ಯಾಂಕ್ ಫಂಕ್ಷನ್ಸ್ ಅನ್ನ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ಜಪಾನ್ ಕೂಡ ಸೆಂಟ್ರಲ್ ಬ್ಯಾಂಕ್ ಆಕ್ಟಿವಿಟೀಸ್ ಗಳನ್ನ ಮಾಡೋದಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡುತ್ತೆ. ಹಾಗೇನೆ ಅದರ ಒಂದು ಕಾನ್ಸೆಪ್ಟ್ ಆಫ್ ಸಕ್ಸಸ್ ಏನಿದೆ, ಆ ಒಂದು ಸಕ್ಸಸ್ ನ ನೋಡಿ ಅದರ್ ಕಂಟ್ರೀಸ್ ಕೂಡ ಏನ್ ಮಾಡ್ತವೆ, ಒಂದು ಸೆಂಟ್ರಲ್ ಬ್ಯಾಂಕ್ ಸ್ಟ್ರಕ್ಚರ್ ನ ತಮ್ಮ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಅಲ್ಲಿ ಇಂಪ್ಲಿಮೆಂಟೇಷನ್ಸ್ ಮಾಡಿಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಅನ್ನ ಕೊಡ್ತವೆ. ನಂತರದಲ್ಲಿ ಸ್ಪೇನ್ ಇರ್ಬೋದು, ಜರ್ಮನ್ ಇರ್ಬೋದು, ಅದರ್ ಕಂಟ್ರೀಸ್ ಗಳು ಕೂಡ ಏನ್ ಮಾಡ್ತವೆ 19th ಸೆಂಚುರೀಸ್ ಅಲ್ಲಿ ತಾವು ಕೂಡ ಒಂದು ಸೆಂಟ್ರಲ್ ಬ್ಯಾಂಕ್ ಫಂಕ್ಷನ್ಸ್ ಕಾನ್ಸೆಪ್ಟ್, ಒಂದು ಸೆಂಟ್ರಲ್ ಬ್ಯಾಂಕ್ ಸೆಟ್ ಆಫ್ ಆಕ್ಟಿವಿಟೀಸ್ ನ ಮಾಡಬೇಕು ಅಂತಕ್ಕಂಥ ಡಿಸಿಷನ್ಸ್ ಅನ್ನ ಮಾಡ್ತವೆ. However, the real development of the central banks took place only since the beginning of 20th century. The Central Monetary Conference held at Belgium in 1929 recommended the setup of central bank in every countries. Following the recommendations of this conference, central bank were established in several countries such as the Federal Reserve System of USA, means Central Bank of USA in 1930. ಇದಾದ ನಂತರ ಈ ಒಂದು ರಿಯಲ್ ಡೆವಲಪ್ಮೆಂಟ್ ಆಫ್ ಸೆಂಟ್ರಲ್ ಬ್ಯಾಂಕ್ ಏನಿದೆ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಅಂದ್ರೆ 20th ಸೆಂಚುರೀಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಕಾನ್ಫರೆನ್ಸ್ ಏನಾಗುತ್ತೆ ಸರ್ ಅಂದ್ರೆ ಬೆಲ್ಜಿಯಂ ಅಲ್ಲಿ 1929 ಅಲ್ಲಿ ಏನಾಗುತ್ತೆ ಒಂದು ರೆಕಮೆಂಡೇಶನ್ಸ್ ಅನ್ನ ಕೊಡುತ್ತೆ. ಏನು ರೆಕಮೆಂಡೇಶನ್ಸ್ ಅನ್ನ ಕೊಡುತ್ತೆ ಸರ್ ಅಂದ್ರೆ ಸೆಟ್ ಆಫ್ ಸೆಂಟ್ರಲ್ ಬ್ಯಾಂಕ್ ಇನ್ ಎವ್ರಿ ಕಂಟ್ರೀಸ್ ಅಂತ ಹೇಳುತ್ತೆ. ಎಲ್ಲಾ ದೇಶಗಳು ಕೂಡ ಒಂದು ಸೆಂಟ್ರಲ್ ಬ್ಯಾಂಕ್ ನ ಏನ್ ಮಾಡ್ಕೋಬೇಕು, ಫಾರ್ಮೇಶನ್ಸ್ ಮಾಡ್ಕೋಬೇಕು, ಸೆಟ್ ಮಾಡ್ಕೋಬೇಕು. ಆ ಸೆಂಟ್ರಲ್ ಬ್ಯಾಂಕ್ ಒಂದು ಕಾನ್ಸೆಪ್ಟ್ ಆಫ್ ಎಕನಾಮಿಕ್ ಸಿಸ್ಟಮ್ ನ ಏನ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು ಅಂತಕ್ಕಂಥ ಒಂದು ಆಕ್ಟಿವಿಟೀಸ್ ನ ಏನ್ ಮಾಡುತ್ತೆ, ರೆಕಮೆಂಡೇಶನ್ಸ್ ನ ಮಾಡುತ್ತೆ. ಆ ರೆಕಮೆಂಡೇಶನ್ಸ್ ನಂತರ ಸೆವೆರಲ್ ಕಂಟ್ರೀಸ್ ಇನ್ ಯೂನಿವರ್ಸಲ್ ಏನ್ ಮಾಡ್ತವೆ ಸರ್ ಅಂದ್ರೆ ಒಂದು ಕಾನ್ಸೆಪ್ಟ್ ಆಫ್ ಸೆಂಟ್ರಲ್ ಬ್ಯಾಂಕ್ ನ ಸೆಟ್ ಆಫ್ ಮಾಡೋದಕ್ಕೆ ಇಂಟ್ರೆಸ್ಟ್ ಅನ್ನ ಕೊಡುತ್ತೆ. ಅದರ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಇನ್ ಇಯರ್ ಆಫ್ 1930 1913ರಲ್ಲಿ USA ಏನಿದೆ ಅದು ಫೆಡರಲ್ ರಿಸರ್ವ್ ಸಿಸ್ಟಮ್ ಮೀನ್ಸ್ ಸೆಂಟ್ರಲ್ ಬ್ಯಾಂಕ್ ಆಫ್ US ನ ಏನ್ ಮಾಡುತ್ತೆ, ಸೆಟ್ ಮಾಡುತ್ತೆ. 1934 ಅಲ್ಲಿ ದ ಬ್ಯಾಂಕ್ ಆಫ್ ಕೆನಡಾ, ದ ಸೆಂಟ್ರಲ್ ಬ್ಯಾಂಕ್ ಆಫ್ ಕೆನಡಾ ಏನಾಗುತ್ತೆ, ಸೆಟ್ ಆಫ್ ಆಗುತ್ತೆ. ಇನ್ ಇಯರ್ ಆಫ್ 1935 ನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಾಗುತ್ತೆ, ಇಂಡಿಯಾ ಕಾನ್ಸೆಪ್ಟಿನ ಒಳಗಡೆ ಫಾರ್ಮೇಶನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸರ್, ಈ ಸೆಂಟ್ರಲ್ ಬ್ಯಾಂಕಿನ ಆಕ್ಟಿವಿಟೀಸ್ ಏನು, ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ಸೆಂಟ್ರಲ್ ಬ್ಯಾಂಕ್
or role of central bank ಅಂತ ಹೇಳ್ತಾರೆ. Central bank may differ from country to country in their structure and organization, policies and techniques, but their functions are almost the same ಅಂತ ಹೇಳ್ತಾರೆ. The concept of central bank, it become differ from one country to another countries. ಸೆಂಟ್ರಲ್ ಬ್ಯಾಂಕ್ ಒಂದು ಕಂಟ್ರಿಯಿಂದ ಮತ್ತೊಂದು ಕಂಟ್ರಿಗೆ ಏನಾಗಿದೆ, ಡಿಫರೆಂಟ್ ಆಗಿದೆ. ಮತ್ತೆ ಅದರ ಒಂದು ಸ್ಟ್ರಕ್ಚರ್, ಅದರ ಒಂದು ಆರ್ಗನೈಸೇಷನ್ಸ್, ಅದರ ಒಂದು ಪಾಲಿಸೀಸ್, ಅದರ ಒಂದು ಟೆಕ್ನಿಕ್ಸ್ ಮಾತ್ರ ಏನಾಗಿದೆ ಸರ್ ಅಂದ್ರೆ ಒಂದು ಕಂಟ್ರಿ ಟು ಅನದರ್ ಕಂಟ್ರೀಸ್ ಸೇಮ್ ಕಾನ್ಸೆಪ್ಟ್ ಆಫ್ ಫಂಕ್ಷನ್ಸ್ ಏನ್ ಮಾಡುತ್ತೆ, ಇಂಪ್ಲಿಮೆಂಟೇಷನ್ಸ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಕಾನ್ಸೆಪ್ಟ್ ಆಫ್ ಫಂಕ್ಷನ್ಸ್ ಮಾಡ್ತಾ ಹೋಗುತ್ತೆ ಸರ್ ಅಂದ್ರೆ, first functions issuing of currency note, next one acting as a banker to the state or government, serving as a banker's bank, control of credit, acting as a custodian of gold and foreign exchange reserve of the country. ಈ 5 ಇಂಪಾರ್ಟೆಂಟ್ ಫಂಕ್ಷನ್ಸ್ ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡುತ್ತೆ, ಇಂಡಿಯನ್ ಕಂಟೆಸ್ಟ್ ಸಿಸ್ಟಮ್ ನ ಒಳಗಡೆ ಇಂಪ್ಲಿಮೆಂಟೇಷನ್ಸ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸರ್, ಇಶ್ಯೂಯಿಂಗ್ ಆಫ್ ಕರೆನ್ಸಿ ನೋಟ್ ಅಂತ ಹೇಳ್ತೀವಿ. ಇಶ್ಯೂಯಿಂಗ್ ಆಫ್ ಕರೆನ್ಸಿ ನೋಟ್ ಏನು? ಇನ್ ದಿ 19th century, the commercial bank had the right of note issue, but there certain problems like no uniformity in the note issue, over issue of notes, profit arising from the note issues were engaged only by the private shareholders and not by the entire nations ಅಂತ ಹೇಳ್ತಾರೆ. 19th centuries ಅಲ್ಲಿ ನಮ್ಮ ಇಂಡಿಯನ್ ಕಂಟೆಸ್ಟ್ಗೆ ಬಂದ್ರೆ ಒಂದು ಸೆಂಟ್ರಲ್ ಬ್ಯಾಂಕ್ ಆಕ್ಟಿವಿಟೀಸ್ ಏನಿದೆ ಅದನ್ನ ಹೇಗೆ ನೋಡ್ತಾ ಹೋಗ್ತೀವಿ ಸರ್ ಅಂದ್ರೆ, ಈ ಒಂದು ಕಮರ್ಷಿಯಲ್ ಬ್ಯಾಂಕ್ ಈಸ್ ಆಲ್ಸೋ ಹ್ಯಾವ್ ಎ ರೈಟ್ ಟು ಇಶ್ಯೂ ದಿ ಕರೆನ್ಸಿ. ಆ ಕಮರ್ಷಿಯಲ್ ಬ್ಯಾಂಕ್ಗಳು ಕೂಡ ಏನ್ ಮಾಡಬಹುದಾಗಿತ್ತು ಸರ್ ಅಂದ್ರೆ, ಕರೆನ್ಸಿ ನೋಟ್ಗಳನ್ನ ಇಶ್ಯೂ ಮಾಡತಕ್ಕಂತ ಒಂದು ರೈಟ್ಸ್ ಕೂಡ ಇತ್ತು. ಅದರ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟಿ, ಇಟ್ ವಿಲ್ ಬಿ ಕ್ರಿಯೇಟಿಂಗ್ ಸಮ್ ಪ್ರಾಬ್ಲಮ್ಸ್. ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ, ಕಾನ್ಸಿಕ್ವೆನ್ಸಸ್ ಗಳನ್ನ ಏನ್ ಮಾಡುತ್ತೆ, ಅದು ಕ್ರಿಯೇಷನ್ಸ್ ಮಾಡ್ತಾ ಹೋಗುತ್ತೆ. ಏನು ಪ್ರಾಬ್ಲಮ್ಸ್ ನ ಕ್ರಿಯೇಷನ್ಸ್ ಮಾಡುತ್ತೆ ಸರ್ ಅಂದ್ರೆ, ನೋ ಯೂನಿಫಾರ್ಮಿಟಿ ಇನ್ ದಿ ನೋಟ್ ಇಶ್ಯೂಸ್. ಆ ಕಮರ್ಷಿಯಲ್ ಬ್ಯಾಂಕ್ಗಳು ಹೇಗೆ ಬೇಕೋ ಹಾಗೆ ಏನ್ ಮಾಡ್ತಿದ್ವು, ಆ ನೋಟ್ ಇಶ್ಯೂ ಕಾನ್ಸೆಪ್ಟ್ಸ್ ಗಳನ್ನ ಫಾಲೋ ಮಾಡ್ತಾ ಹೋಗ್ತಿದ್ವು. ಯಾವುದೇ ಒಂದು ಬೆಂಚ್ ಮಾರ್ಕ್ ಆಗಲಿ, ಸ್ಟ್ಯಾಂಡರ್ಡ್ಸ್ ಆಗಲಿ ಏನ್ ಮಾಡ್ತಿರ್ಲಿಲ್ಲ, ಫಿಕ್ಸೇಷನ್ಸ್ ಮಾಡ್ಕೋತಿರ್ಲಿಲ್ಲ. ಅವ್ರಿಗೆ ಹೇಗೆ ಬೇಕೋ ಹಾಗೆ ಕಮರ್ಷಿಯಲ್ ಬ್ಯಾಂಕ್ಸ್ ಗಳು ಏನ್ ಮಾಡ್ತಿದ್ವು, ನೋಟ್ನ ಇಶ್ಯೂ ಮಾಡ್ತಿದ್ವು. ಮತ್ತೆ ಓವರ್ ಇಶ್ಯೂಸ್ ಆಫ್ ನೋಟ್ಸ್, ಅವ್ರು ಹೇಗೆ ಬೇಕೋ, ಎಷ್ಟು ಬೇಕೋ ಅಷ್ಟನ್ನ ಏನ್ ಮಾಡ್ತಿದ್ರು, ಆ ಒಂದು ಕಾನ್ಸೆಪ್ಟ್ ಆಫ್ ಕರೆನ್ಸೀಸ್ ಗಳನ್ನ ಇಶ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಆ ಒಂದು ಕಾನ್ಸೆಪ್ಟ್ ಆಫ್ ಇಶ್ಯೂ ಆಫ್ ಆಕ್ಟಿವಿಟೀಸ್ ಅಲ್ಲಿ ಬಂದಂತ ಪ್ರಾಫಿಟ್ಸ್ ಏನಿದೆ, ಆ ಪ್ರಾಫಿಟ್ಸ್ ನ ಪ್ರೈವೇಟ್ ಸೆಕ್ಟಾರ್ಸ್ ಶೇರ್ ಹೋಲ್ಡರ್ಸ್ ಮಾತ್ರ ಏನ್ ಮಾಡ್ತಿದ್ರು, ಎಂಜಾಯ್ ಮಾಡ್ತಿದ್ರು. ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಎಂಟೈರ್ ನೇಷನ್ಸ್ಗೆ ಏನಾಗ್ತಿರ್ಲಿಲ್ಲ, ಪ್ರಾಪರ್ ಆಗಿ ಡಿಸ್ಟ್ರಿಬ್ಯೂಷನ್ಸ್ ಆಗ್ತಿರ್ಲಿಲ್ಲ. ಈ ಒಂದು ಕಾನ್ಸೆಪ್ಟ್ ಆಫ್ ಡ್ರಾಬ್ಯಾಕ್ಸ್ ಏನ್ ಮಾಡ್ತಾರೆ ಸರ್ ಅಂತಂದ್ರೆ, ಒಂದು ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ ಮೀನ್ಸ್ ಒಂದು ಸೆಂಟ್ರಲ್ ಬ್ಯಾಂಕಿನ ಕಾನ್ಸೆಪ್ಟ್ ಹೆಂಗಿರಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಆಫ್ ಪ್ರೊಸೀಜರ್ಸ್ ನ ಇಂಪ್ಲಿಮೆಂಟೇಷನ್ಸ್ ಮಾಡೋದಕ್ಕೆ, ಫಾರ್ಮೇಷನ್ಸ್ ಮಾಡೋದಕ್ಕೆ ಏನ್ ಮಾಡುತ್ತೆ, ಅವಕಾಶವನ್ನ ಕ್ರಿಯೇಷನ್ಸ್ ಮಾಡುತ್ತೆ. Even several countries, government was exercise the functions of the note issues, but nowadays the government not exercise the function of note issues in the following reasons ಅಂತ ಹೇಳುತ್ತೆ. ಸೆವೆರಲ್ ಕಂಟ್ರೀಸ್ ಏನ್ ಮಾಡ್ತಿದ್ವು ಅಂತಂದ್ರೆ, ನೋಟ್ ಇಶ್ಯೂಸ್ ಕಾನ್ಸೆಪ್ಟ್ ಗಳನ್ನ ಇವಾಗಲೂ ಕೂಡ ಏನ್ ಮಾಡ್ತಿದೆ, ಇಂಪ್ಲಿಮೆಂಟೇಷನ್ಸ್ ಮಾಡ್ತಿದೆ. ಬಟ್ ನವೇಡೇಸ್ ಈಗಿನ ಒಂದು ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ ಗೆ ಬಂದ್ರೆ, ಈ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ನಾವೇನ್ ಮಾಡಿದ್ವಿ, ಚೇಂಜಸ್ ಮಾಡ್ಕೊಂಡಿದೀವಿ ಅಂತ ಹೇಳ್ತಾನೆ. ಹೆಂಗೆ ಸರ್ ಅಂದ್ರೆ, ಗವರ್ಮೆಂಟ್ ಮೇ ಟು ಓವರ್ ಇಶ್ಯೂಸ್ ಮೀಟ್ ದ ಬಜೆಟರಿ ಡಿಫಿಸಿಟ್, ದ ಗವರ್ಮೆಂಟ್ ಮೇ ಇನ್ಫ್ಲೂಯೆನ್ಸ್ಡ್ by political considerations rather than economic considerations, as it is a political body. The government does not exercise the functions of credit control, so it does not allow to issue of note. As credit control and note issues are two functions which must be functioned by one
ಅಥಾರಿಟೀಸ್ ಅಂತ ಹೇಳ್ತಾರೆ. ಇನ್ ದಿ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಏನಿದೆ ಮೀನ್ಸ್ ಈ ಕಮರ್ಷಿಯಲ್ ಬ್ಯಾಂಕ್ಗಳು ಗವರ್ನಮೆಂಟ್ ಕಡೆ ಒಂದು ನೋಟ್ ಇಶ್ಯೂಸ್ ಕಾನ್ಸೆಪ್ಟ್ ಏನ್ ಮಾಡ್ತಿದೆ ಅದರ ಒಂದು ಡ್ರಾಬ್ಯಾಕ್ಸ್ ಏನ್ ಹಾಕ್ತಿದ್ವು ಸರ್ ಅಂತಂದ್ರೆ ಈ ಓವರ್ ಇಶ್ಯೂಸ್ ಆಫ್ ಕಾನ್ಸೆಪ್ಟ್ ಗಳನ್ನ ಮಾಡೋದ್ರಿಂದ ಒಂದು ಬಜೆಟರಿ ಡಿಫಿಸಿಟ್ ಅಂತ ನಾವು ಏನ್ ಹೇಳ್ತೀವಿ ಅದು ಜಾಸ್ತಿ ಆಗ್ತಿತ್ತು. ಹಾಗೇನೆ ಒಂದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಏನಿದೆ ಅದು ಒಂದು ಎಕನಾಮಿಕ್ ಸಿಸ್ಟಮಿನ ಮೇಲೆ ಏನಾಗ್ತಿತ್ತು ಸರ್ ಅಂದ್ರೆ ಹೈ ಲೆವೆಲ್ ಪ್ರೆಷರ್ ನ ಏನ್ ಮಾಡ್ತಿತ್ತು ಇಂಪ್ಲಿಮೆಂಟೇಷನ್ಸ್ ಮಾಡ್ತಿತ್ತು. ಈವನ್ ಗವರ್ನಮೆಂಟ್ ಡಸ್ ನಾಟ್ ಎಕ್ಸಿಸ್ಟಿಂಗ್ ದಿ ಫಂಕ್ಷನ್ ಆಫ್ ಕ್ರೆಡಿಟ್ ಕಂಟ್ರೋಲ್, ಗವರ್ನಮೆಂಟ್ ಕೂಡ ಈ ಒಂದು ಕ್ರೆಡಿಟ್ ಕಂಟ್ರೋಲ್ ಆಕ್ಟಿವಿಟೀಸ್ ನ ಮಾಡಕ್ಕಾಗದೇ ಇರೋದ್ರಿಂದ ಸೊ ಇಟ್ ಡಸ್ ನಾಟ್ ಅಲೌ ಟು ಇಶ್ಯೂ ದಿ ನೋಟ್ ಅಂತ ಹೇಳ್ತಾರೆ. ಆದ್ರಿಂದ ಆ ಒಂದು ಕಾನ್ಸೆಪ್ಟ್ ಆಫ್ ನೋಟ್ ನ ಗವರ್ನಮೆಂಟ್ ಇಶ್ಯೂ ಮಾಡಬಾರದು ಅಂತಕ್ಕಂಥ ಒಂದು ಡಿಸಿಷನ್ಸ್ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ. ಅದರ ಒಂದು ಡಿಬೇಟ್ ಕಾನ್ಸೆಪ್ಟ್ ಅದರ ಒಂದು ಡ್ರಾಬ್ಯಾಕ್ಸ್ ಏನ್ ಮಾಡುತ್ತೆ ಸರ್ ಅಂದ್ರೆ ದಿ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟಿ ಕಂಪ್ಲೀಟ್ಲಿ ಶಿಫ್ಟೆಡ್ ಟು ಎ ಸೆಂಟ್ರಲ್ ಗವರ್ನಮೆಂಟ್ ಟು ದಿ RBI ಅಂತ ಹೇಳ್ತಾರೆ. ಆಮೇಲೆ ತದನಂತರದಲ್ಲಿ ನಾವು ಏನ್ ಮಾಡಿದ್ವಿ ಸರ್ ಅಂತಂದ್ರೆ ದಿ ಹೋಲ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ನ ಗವರ್ನಮೆಂಟ್ ಇಂದ ನಾವು ಸೆಂಟ್ರಲ್ ಗವರ್ನಮೆಂಟ್ ಮೀನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಏನ್ ಮಾಡಿದ್ವಿ ಟ್ರಾನ್ಸ್ಫರ್ ಮಾಡಿದ್ವಿ ಅಂತ ಹೇಳುತ್ತೆ. ಈ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಏನಿದೆ ಮೀನ್ಸ್ ಮೆರಿಟ್ಸ್ ಆಫ್ ದಿ ಸೆಂಟ್ರಲ್ ಬ್ಯಾಂಕ್ ಆಸ್ ರೈಟ್ ಟು ಇಶ್ಯೂಯಿಂಗ್ ದಿ ನೋಟ್ಸ್ ಅಂತ ಹೇಳ್ತಾರೆ. ಸೆಂಟ್ರಲ್ ಬ್ಯಾಂಕ್ ನೋಟನ್ನ ಇಶ್ಯೂ ಮಾಡೋದ್ರಿಂದ ಏನೇನ್ ಮೆರಿಟ್ಸ್ ಇದೆ, ಇಟ್ ಎನ್ಶೂರ್ಸ್ ಯೂನಿಫಾರ್ಮಿಟಿ ಇನ್ ದಿ ಕರೆನ್ಸಿ ನೋಟ್ ಅಂತ ಹೇಳುತ್ತೆ. ಇದು ಒಂದು ಯೂನಿಫಾರ್ಮಿಟಿ ಆಫ್ ಕರೆನ್ಸಿ ನೋಟ್ ನ ಏನ್ ಮಾಡುತ್ತೆ ಅಂದ್ರೆ ಎಂಟೈರ್ ಇಂಡಿಯನ್ ಎಕನಾಮಿಕ್ ಸಿಸ್ಟಮಿನ ಒಳಗಡೆ ಒಂದೇ ಸಿಸ್ಟಮ್ ಅಲ್ಲಿ ನೋಟು ಸರ್ಕ್ಯುಲೇಟ್ ಆಗೋದಕ್ಕೆ ಏನ್ ಮಾಡುತ್ತೆ ಒಂದು ಕಾನ್ಸೆಪ್ಟ್ ನ ಒಂದು ಬೆಂಚ್ ಮಾರ್ಕ್ ನ ಏನ್ ಮಾಡುತ್ತೆ ಫಿಕ್ಸೇಷನ್ಸ್ ಮಾಡುತ್ತೆ. ದೆನ್ ದ ಗವರ್ನಮೆಂಟ್ ಕ್ಯಾನ್ ಹ್ಯಾವ್ ಎ ಎಫೆಕ್ಟಿವ್ ಕಂಟ್ರೋಲ್ ಓವರ್ ದಿ ಆಕ್ಟಿವಿಟೀಸ್ ಆಫ್ ದಿ ಬ್ಯಾಂಕ್ ಇಫ್ ಇಟ್ ಈಸ್ ಇಂಟ್ರೆಸ್ಟೆಡ್ ಟು ಒನ್ ಬ್ಯಾಂಕ್ ಅಂತ ಹೇಳುತ್ತೆ. ಈ ಗವರ್ನಮೆಂಟ್ ಏನು ಎಫೆಕ್ಟಿವ್ ಆಕ್ಟಿವಿಟೀಸ್ ಏನಿದೆ ಒಂದು ಕಂಟ್ರೋಲಿಂಗ್ ಆಫ್ ಬ್ಯಾಂಕಿಂಗ್ ಸಿಸ್ಟಮ್ ಏನಿದೆ ಆ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ನ ತುಂಬಾ ಟ್ರಸ್ಟ್ ವರ್ತಿನೆಸ್ ಕಾನ್ಸೆಪ್ಟ್ ನ ಒಳಗಡೆ ತಗೊಂಡು ಹೋಗೋದಕ್ಕೆ ಏನ್ ಮಾಡುತ್ತೆ ಸೆಂಟ್ರಲ್ ಬ್ಯಾಂಕ್ ಕಾನ್ಸೆಪ್ಟ್ ಗೆ ಹೋಗೋದ್ರಿಂದ ಇಂಪಾರ್ಟೆಂಟ್ ಆಗುತ್ತೆ ಅಂತಕ್ಕಂಥ ಮ್ಯಾಟರ್ ನ ಹೇಳುತ್ತೆ. ನೆಕ್ಸ್ಟ್ ದ ಸೆಂಟ್ರಲ್ ಬ್ಯಾಂಕ್ ಎಂಜಾಯ್ಸ್ ಎ ಪಬ್ಲಿಕ್ ಕಾನ್ಫಿಡೆನ್ಸ್ ಅಂತ ಹೇಳುತ್ತೆ. ಆ ಒಂದು ಪಬ್ಲಿಕ್ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ನ ಒಳಗಡೆ ಒಂದು ಕಾನ್ಫಿಡೆನ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡುತ್ತೆ ಸೆಂಟ್ರಲ್ ಬ್ಯಾಂಕ್ ಈ ನೋಟ್ ಇಶ್ಯೂ ಮಾಡೋದ್ರಿಂದ ಒಂದು ಪಬ್ಲಿಕ್ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗುತ್ತೆ ಅಂತಕ್ಕಂಥ ಒಂದು ಮೆರಿಟ್ ನ ಏನ್ ಮಾಡುತ್ತೆ ಹೇಳುತ್ತೆ. ದೆನ್ ಇಟ್ ಫೆಸಿಲಿಟೇಟ್ ಎ ಬೆಟರ್ ರೆಗ್ಯುಲೇಷನ್ of note issues means it supplies currency note in accordance with the requirement of the economy ಅಂತ ಹೇಳ್ತಾರೆ. ಸೆಂಟ್ರಲ್ ಬ್ಯಾಂಕೇ ನೋಟ್ ಇಶ್ಯೂ ಮಾಡೋದ್ರಿಂದ ಈ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟಿ ಏನಾಗುತ್ತೆ ಸರ್ ಅಂದ್ರೆ ಬೆಟರ್ ರೆಗ್ಯುಲೇಷನ್ಸ್ ಒಳಗಡೆ ಬರುತ್ತೆ. ಮೀನ್ಸ್ ಎಷ್ಟು ನೀಡ್ಸ್ ಇದೆಯೋ ಒಂದು ಎಕನಾಮಿಕ್ ಸಿಸ್ಟಮಿನ ಒಳಗಡೆ ಎಷ್ಟು ಕಾನ್ಸೆಪ್ಟ್ ಆಫ್ ಮನಿ ಸರ್ಕ್ಯುಲೇಟ್ ಆಗಬೇಕು, ಅದು ಯಾವ ಸಿಸ್ಟಮಿನ ಒಳಗಡೆ ಆಗಬೇಕು, ಯಾವ ಪೋರ್ಷನ್ಸಿನ ಒಳಗಡೆ ಆಗಬೇಕು, ಪ್ರಪೋರ್ಷನ್ಸ್ ಎಷ್ಟಿರಬೇಕು, ಈ ಎಲ್ಲ ಆಕ್ಟಿವಿಟಿಗಳು ಪ್ರಾಪರ್ ಆಗಿ ಇಂಪ್ಲಿಮೆಂಟೇಷನ್ಸ್ ಆಗೋದಕ್ಕೆ ಏನ್ ಮಾಡುತ್ತೆ ಸೆಂಟ್ರಲ್ ಬ್ಯಾಂಕ್ ನೋಟ್ ಇಶ್ಯೂ ಮಾಡೋದ್ರಿಂದ ಇಂಪಾರ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ನೆಕ್ಸ್ಟ್ ಇಟ್ ಅವಾಯ್ಡ್ಸ್ ಓವರ್ ಇಶ್ಯೂ ಆಫ್ ನೋಟ್ಸ್ ಅಂತ ಹೇಳುತ್ತೆ. ಕಮರ್ಷಿಯಲ್ ಬ್ಯಾಂಕ್ಗಳ ನೋಟ್ಗಳನ್ನ ಇಶ್ಯೂ ಮಾಡೋದ್ರಿಂದ ಕರೆನ್ಸಿಯನ್ನು ಸರ್ಕ್ಯುಲೇಟ್ ಮಾಡೋದ್ರಿಂದ ಅದು ಎಕ್ಸೆಸ್ ಆಫ್ ನೋಟ್ಗಳನ್ನ ಇಶ್ಯೂ ಮಾಡಿ ಏನ್ ಮಾಡ್ತಿತ್ತು ಎಕನಾಮಿಕ್ ಇನ್ಬ್ಯಾಲೆನ್ಸ್ ನ ಕ್ರಿಯೇಷನ್ಸ್ ಮಾಡ್ತಿತ್ತು. ಆದ್ರಿಂದ ಈ ಸೆಂಟ್ರಲ್ ಬ್ಯಾಂಕ್ ಮಾತ್ರ ನೋಟನ್ನ ಇಶ್ಯೂ ಮಾಡೋದ್ರಿಂದ ಅದು ಒಂದು ಎಕನಾಮಿಕ್ ಸಿಸ್ಟಮಿನ ರಿಕ್ವೈರ್ಮೆಂಟ್ ಗೆ ತಕ್ಕ ಹಾಗೆ ಏನ್ ಮಾಡುತ್ತೆ ಒಂದು ಕರೆನ್ಸಿ ನೋಟನ್ನ ಸರ್ಕ್ಯುಲೇಟ್ ಮಾಡತಕ್ಕಂಥ ಆಕ್ಟಿವಿಟೀಸ್ ಮಾಡುತ್ತೆ. ಎಕ್ಸೆಸ್ ಆಫ್ ಕರೆನ್ಸಿಯನ್ನ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡುತ್ತೆ ಇದು ಅಸಿಸ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಟ್ ಕ್ಯಾನ್ ಮೇಂಟೈನ್ ಸ್ಟೆಬಿಲಿಟಿ ಇನ್ ದಿ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ವ್ಯಾಲ್ಯೂಸ್ ಆಫ್ ಕರೆನ್ಸಿ ಆಫ್ ದಿ ಕಂಟ್ರಿ ವಿತ್ ಮೊನೋಪಲಿ ರೈಟ್ ಟು ಇಶ್ಯೂ ಆಫ್ ನೋಟ್ಸ್ ಅಂತ ಹೇಳ್ತಾರೆ. ಈ ಒಂದು ಕಾನ್ಸೆಪ್ಟ್ ಆಫ್ ಸೆಂಟ್ರಲ್ ಬ್ಯಾಂಕ್ ಏನ್ ಮಾಡುತ್ತೆ ಸರ್ ಅಂದ್ರೆ ಸ್ಟೆಬಿಲಿಟಿಯನ್ನ ಮೇಂಟೈನ್ ಮಾಡುತ್ತೆ. ಇಂಟರ್ನಲ್ ಫ್ಯಾಕ್ಟರ್ಸ್ ಅಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಏನಿದೆ ಆ ಎರಡು ಕಾನ್ಸೆಪ್ಟ್ ಗಳನ್ನ ಸೈಮಲ್ಟೇನಿಯಸ್ ಆಗಿ ಮೇಂಟೈನ್ ಮಾಡೋದಕ್ಕೆ ಏನ್ ಮಾಡುತ್ತೆ ಇದು ಒಂದು ಇಶ್ಯೂ ಆಫ್ ಕರೆನ್ಸಿಯನ್ನ ಒಂದು ಮೊನೋಪಲಿ ರೈಟ್ಸ್ ಆಗಿ ಕ್ರಿಯೇಟ್ ಮಾಡೋದ್ರಿಂದ ಅಂದ್ರೆ ಒಬ್ಬ ಸಿಂಗಲ್ ಪರ್ಸನ್ ನಾವೇನ್ ಕರಿತೀವಿ ಒಬ್ಬ ಸಿಂಗಲ್ ಡಿಪಾರ್ಟ್ಮೆಂಟ್ ಆ ಒಂದು ಕೆಲಸವನ್ನ ಮಾಡೋದ್ರಿಂದ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಫ್ ವ್ಯಾಲ್ಯೂಸ್ ಗಳನ್ನ
ಪ್ರಾಪರ್ ಆಗಿ ಮೇಂಟೈನ್ ಮಾಡೋದಕ್ಕೆ ಏನ್ ಮಾಡುತ್ತೆ, ಈ ಒಂದು ಸೆಂಟ್ರಲ್ ಬ್ಯಾಂಕು ಇಂಪಾರ್ಟೆನ್ಸ್ ಅನ್ನ ಕೊಡುತ್ತೆ. ಆದ್ರಿಂದ ಸೆಂಟ್ರಲ್ ಬ್ಯಾಂಕ್ ಒಂದು ನೋಟ್ ಇಶ್ಯೂಸ್ ಮಾಡಬೇಕು ಅಂತಕ್ಕಂಥ ಆಕ್ಟಿವಿಟೀಸ್ ಹೇಳುತ್ತೆ. Then government can participate in the profit arising from issue of notes by the central bank ಅಂತ ಹೇಳುತ್ತೆ. ಈ ಸೆಂಟ್ರಲ್ ಬ್ಯಾಂಕ್ ನೋಟ್ ಕರೆನ್ಸಿಯನ್ನ ಇಶ್ಯೂ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಸಿಗುತ್ತೆ ಸರ್ ಅಂದ್ರೆ, ದ ಓಲ್ಡ್ ಕಾನ್ಸೆಪ್ಟ್ ಆಫ್ ಬೆನಿಫಿಟ್ಸ್ ನ ಸೆಂಟ್ರಲ್ ಬ್ಯಾಂಕ್ ಏನ್ ಮಾಡುತ್ತೆ ಸರ್ ಅಂದ್ರೆ, ಗವರ್ನಮೆಂಟ್ ಆಫ್ ಇಂಡಿಯಾಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ. ಗವರ್ನಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಟೇಕ್ ಆಲ್ ದಿ ಬೆನಿಫಿಟ್ಸ್ ಫ್ರಮ್ ದಿ ಇಶ್ಯೂಯಿಂಗ್ ಆಫ್ ಕರೆನ್ಸೀಸ್ ಅಂತ ಹೇಳುತ್ತೆ. Next, the monopoly rights of the central bank gives the prestigious to central bank as it is needed to act as a leader of the banking system in the countries ಅಂತ ಹೇಳುತ್ತೆ. ಈ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಒಂದು ಪ್ರೆಸ್ಟೀಜಿಯಸ್ ಪೊಸಿಷನ್ಸ್ ನ ಏನ್ ಮಾಡುತ್ತೆ, ಆ ದೇಶದ ಒಂದು ಸೆಂಟ್ರಲ್ ಬ್ಯಾಂಕ್ಗೆ ತಂದು ಕೊಡುತ್ತೆ. ಮತ್ತೆ ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಅದು ಒಂದು ಎಕನಾಮಿಕ್ ಸಿಸ್ಟಮಿನ ಕಾನ್ಸೆಪ್ಟ್ಸ್ ಏನಿದೆ, ಒಂದು ಎಕನಾಮಿಕ್ ಸಿಸ್ಟಮಿನ ಸ್ಟೆಬಿಲಿಟಿ ಏನಿದೆ, ಆ ಒಂದು ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡೋದಕ್ಕೆ ಮತ್ತೆ ಸೆಂಟ್ರಲ್ ಬ್ಯಾಂಕ್ ಒಂದು ಪ್ರಾಪರ್ ಸಿಸ್ಟಮ್ ಆಫ್ ಆಕ್ಟಿವಿಟೀಸನ್ನು ಮಾಡೋದಕ್ಕೆ ಏನು ಮಾಡುತ್ತೆ, ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಪ್ರಿನ್ಸಿಪಲ್ಸ್ ಆಫ್ ನೋಟ್ ಇಶ್ಯೂಸ್. ಈ ಪ್ರಿನ್ಸಿಪಲ್ಸ್ನ ಹೆಂಗೆ ಫಾಲೋ ಮಾಡ್ತದೆ, ಒಂದು ಸೆಂಟ್ರಲ್ ಬ್ಯಾಂಕ್ ಕರೆನ್ಸೀಸ್ ನ ಇಶ್ಯೂ ಮಾಡಬೇಕಾದ್ರೆ ಏನೇನ್ ಪ್ರಿನ್ಸಿಪಲ್ಸ್ ಗಳ ಮೇಲೆ ಒಂದು ಕರೆನ್ಸಿ ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ ಇಶ್ಯೂ ಮಾಡುತ್ತೆ ಅಂತ ನೋಡೋಣ. ಏನ್ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡುತ್ತೆ ಸರ್ ಅಂದ್ರೆ, 2 ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ನ ಏನ್ ಮಾಡುತ್ತೆ, ನೋಟ್ ಇಶ್ಯೂಸ್ ಕಾನ್ಸೆಪ್ಟ್ ಅಲ್ಲಿ ಫಾಲೋ ಮಾಡ್ತಾ ಹೋಗುತ್ತೆ. ಪ್ರಿನ್ಸಿಪಲ್ಸ್ ನಂಬರ್ 1 ಕರೆನ್ಸಿ ಪ್ರಿನ್ಸಿಪಲ್ಸ್, ಪ್ರಿನ್ಸಿಪಲ್ಸ್ ನಂಬರ್ 2 ಬ್ಯಾಂಕಿಂಗ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾರೆ. ಸರ್ ಕರೆನ್ಸಿ ಪ್ರಿನ್ಸಿಪಲ್ಸ್ ಅಂದ್ರೆ ಏನು? According to the currency principle, the note issues should be restricted to the volume of gold held by the central bank. In other words, there must be a gold backing. This principle ensures fully convertibility of the note into gold and thereby secure the confidence of the public in the note ಅಂತ ಹೇಳ್ತಾರೆ. ಸರ್ ಕರೆನ್ಸಿ ಪ್ರಿನ್ಸಿಪಲ್ಸ್ ಅಂದ್ರೆ ಏನು? ಒಂದು ಕಾನ್ಸೆಪ್ಟ್ ಆಫ್ ನೋಟ್ ನ ಇಶ್ಯೂ ಮಾಡಬೇಕಾದ್ರೆ ಒಂದು ಕರೆನ್ಸಿಯನ್ನೇ ಒಂದು ಆಕ್ಟಿವಿಟೀಸ್ ಆಗಿ ಏನ್ ಮಾಡೋದು, ಫಾಲೋ ಮಾಡೋದು. ಹೇಗೆ ಒಂದು ಕಾನ್ಸೆಪ್ಟ್ ಆಫ್ ನೋಟ್ ನ ಇಶ್ಯೂ ಮಾಡಬೇಕಾದ್ರೆ ಒಂದು ರಿಸ್ಟ್ರಿಕ್ಟೆಡ್ ಪ್ರಿನ್ಸಿಪಲ್ಸ್ ಮೀನ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಏನ್ ಮಾಡೋದು, ದ ವಾಲ್ಯೂಮ್ ಆಫ್ ಆಕ್ಟಿವಿಟೀಸ್ ನ ಒಳಗಡೆ ಫಾಲೋ ಮಾಡ್ತಕ್ಕಂಥದ್ದು. ಆ ವಾಲ್ಯೂಮ್ ಆಫ್ ಆಕ್ಟಿವಿಟೀಸ್ ಆಫ್ ಕರೆನ್ಸಿಯನ್ನ ಸರ್ಕ್ಯುಲೇಷನ್ಸ್ ಮಾಡಬೇಕಾದ್ರೆ, ಪ್ರಿಂಟ್ ಮಾಡಬೇಕಾದ್ರೆ ಅದರ ಬದಲಿಗೆ ಅದು ಏನ್ ಮಾಡುತ್ತೆ, ಗೋಲ್ಡ್ ನ ಒಂದು ಗ್ಯಾರಂಟಿ ಆಗಿ ಏನ್ ಮಾಡುತ್ತೆ, ಆ ನೋಟ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ನ ಒಳಗಡೆ ತಗೊಳ್ಳುತ್ತೆ. ಆ ಗೋಲ್ಡ್ ನ ಗ್ಯಾರಂಟಿ ಆಗಿ ತಗೊಂಡು ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ನ ಮೇಲೆ ಆ ಒಂದು ಕನ್ವರ್ಟಿಬಿಲಿಟಿ ಆಫ್ ನೋಟ್ ನ ಏನ್ ಮಾಡುತ್ತೆ, ಅದು ಸೆಕ್ಯೂರ್ಡ್ ಕಾನ್ಸೆಪ್ಟಿನ ಒಳಗಡೆ ಆ ಒಂದು ಪ್ರಿನ್ಸಿಪಲ್ಸ್ ನ ಏನ್ ಮಾಡುತ್ತೆ, ಫಾಲೋ ಮಾಡ್ತಾ ಹೋಗುತ್ತೆ. ಆ ಪ್ರಿನ್ಸಿಪಲ್ಸ್ ನ ಮೇಲೆ ಒಂದು ಪಬ್ಲಿಕ್ ಕಾನ್ಫಿಡೆನ್ಸ್ ನ ಏನ್ ಮಾಡುತ್ತೆ, ಇದು ಕ್ರಿಯೇಷನ್ಸ್ ಮಾಡುತ್ತೆ. ಅಂದ್ರೆ ಒಂದು ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ ನ ಒಳಗಡೆ ಗೋಲ್ಡ್ ನ ಒಂದು ಸೆಕ್ಯೂರ್ಡ್ ಪ್ರೊಸೆಸ್ ಅಲ್ಲಿ ತಗೊಂಡು ಆ ಗೋಲ್ಡಿನ ಸಿಸ್ಟಮ್ ನ ನಾವು ಪ್ರೊಟೆಕ್ಷನ್ಸ್ ಆಗಿ ಇಟ್ಕೊಂಡು ಆ ಪ್ರೊಟೆಕ್ಷನ್ಸ್ ನ ಮೇಲೆ ಎಷ್ಟು ಕರೆನ್ಸಿ ಬೇಕೋ ಅಷ್ಟು ಕರೆನ್ಸಿನ ಪ್ರಿಂಟ್ ಮಾಡತಕ್ಕಂಥ ಒಂದು ಪ್ರಿನ್ಸಿಪಲ್ಸ್ ನಾವೇನಂತ ಕರಿತೀವಿ ಅಂದ್ರೆ ಕರೆನ್ಸಿ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಅನದರ್ ಒನ್ ಬ್ಯಾಂಕಿಂಗ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ದಿಸ್ ಬ್ಯಾಂಕಿಂಗ್ ಪ್ರಿನ್ಸಿಪಲ್ಸ್ ದೇರ್ ಇಸ್ ನೋ ನೀಡ್ ಫಾರ್ percentage gold backing for the note issues. It is enough if certain portion of the note issues is converted by gold reserve. It acts as a check on over issues of note, but there may be a losses of public confidence in the notes ಅಂತ ಹೇಳ್ತಾರೆ. ಸರ್ ಬ್ಯಾಂಕಿಂಗ್ ಪ್ರಿನ್ಸಿಪಲ್ಸ್ ಅಂದ್ರೆ ಏನು ಸರ್ ಅಂತಂದ್ರೆ, ಈ ಬ್ಯಾಂಕಿಂಗ್ ಪ್ರಿನ್ಸಿಪಲ್ಸ್ ನ ಒಳಗಡೆ ಒಂದು ಪ್ರಾಪರ್ ಸಿಸ್ಟಮ್ ಆಫ್ ಗೋಲ್ಡ್ ನ ಏನ್ ಮಾಡೋದಿಲ್ಲ, ಅದು ಸೆಕ್ಯೂರ್ಡ್ ಪ್ರೊಸೆಸ್ ಅಲ್ಲಿ ಫಾಲೋ ಮಾಡೋದಿಲ್ಲ.
ಒಂದು ನೋಟನ್ನ ಇಶ್ಯೂ ಮಾಡಬೇಕಾದ್ರೆ ಸರ್ಟನ್ ಪೋರ್ಷನ್ಸ್ ಆಫ್ ನೋಟ್ ಏನಿದೆ ಅದನ್ನ ಗೋಲ್ಡ್ ರಿಸರ್ವ್ ಸಿಸ್ಟಮ್ ಅಲ್ಲಿ ಏನ್ ಮಾಡುತ್ತೆ, ಫಾಲೋ ಮಾಡುತ್ತೆ. ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಏನ್ ಮಾಡಬಹುದು ಸರ್ ಅಂತಂದ್ರೆ ಕೆಲವೊಮ್ಮೆ ಲಾಸಸ್ ಅನ್ನು ಕೂಡ ಏನ್ ಮಾಡಬಹುದು, ಕ್ರಿಯೇಷನ್ಸ್ ಮಾಡಬಹುದು. ಒಂದು ಇನ್ಬ್ಯಾಲೆನ್ಸ್ ನ ಏನ್ ಮಾಡಬಹುದು, ಎಕನಾಮಿಕ್ ಸಿಸ್ಟಮಿನ ಒಳಗಡೆ ಕ್ರಿಯೇಷನ್ಸ್ ಮಾಡಬಹುದು. ಮತ್ತೆ ಪಬ್ಲಿಕ್ ಗೆ ಇರತಕ್ಕಂತ ಒಂದು ಕಾನ್ಫಿಡೆನ್ಸ್ ಏನಾಗ್ಬಿಡುತ್ತೆ ಸರ್ ಅಂದ್ರೆ ಈ ಬ್ಯಾಂಕಿಂಗ್ ಪ್ರಿನ್ಸಿಪಲ್ಸ್ ಅಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇವೆರಡು ಪ್ರಿನ್ಸಿಪಲ್ಸ್ ಗಳ ಮೇಲೆ ಒಂದು ದೇಶ ಏನ್ ಮಾಡುತ್ತೆ ಸರ್ ಅಂದ್ರೆ ಕರೆನ್ಸಿಯನ್ನ ಏನ್ ಮಾಡುತ್ತೆ, ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟ್ ಸಿಸ್ಟಮ್ ಆಫ್ ನೋಟ್ ಇಶ್ಯೂಸ್ ಅಂತ ಹೇಳ್ತಾರೆ. ಒಂದು ಕರೆನ್ಸಿಯನ್ನ ಇಶ್ಯೂ ಮಾಡಬೇಕಾದ್ರೆ ಯಾವ ಸಿಸ್ಟಮಿನ ಒಳಗಡೆ ಅದು ಕರೆನ್ಸಿಯನ್ನ ಇಶ್ಯೂ ಮಾಡುತ್ತೆ ಅನ್ನೋದನ್ನ ನೋಡೋಣ. Based on the principles of note issues, different system of note issues have been involved by different countries of the world. The main system of note issues are: first one, fixed fiduciary system; second one, maximum fiduciary system; third one, proportional reserve system; fourth one, minimum reserve system ಅಂತ ಹೇಳ್ತಾರೆ. ಸರ್, ಫಿಕ್ಸ್ಡ್ ಫಿಡ್ಯೂಷಿಯರಿ ಸಿಸ್ಟಮ್ ಅಂದ್ರೆ ಏನು? ದ ಸೆಂಟ್ರಲ್ ಬ್ಯಾಂಕ್ ಕ್ಯಾನ್ ಇಶ್ಯೂಸ್ ಕರೆನ್ಸಿ ನೋಟ್ ಅಪ್ ಟು ಸರ್ಟನ್ ಲಿಮಿಟ್ ಕಾಲ್ಡ್ ದ ಫಿಡ್ಯೂಷಿಯರಿ ಲಿಮಿಟ್ ವಿಥೌಟ್ ಎನಿ ಗೋಲ್ಡ್ ಬ್ಯಾಕಿಂಗ್. ದ ಫಿಡ್ಯೂಷಿಯರಿ ಪೋರ್ಷನ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಬೈ ಗವರ್ನಮೆಂಟ್ ಸೆಕ್ಯೂರಿಟೀಸ್. Note issued behind the fiduciary limits should be converted by a percentage gold reserves. The fiduciary limits can be changed with the permission of the government and parliament in abnormal circumstances. This system was first adopted in England ಅಂತ ಹೇಳ್ತಾರೆ. ಸರ್, ಫಿಕ್ಸ್ಡ್ ಫಿಡ್ಯೂಷಿಯರಿ ಸಿಸ್ಟಮ್ ಅಂದ್ರೆ ಏನು? ಫಿಕ್ಸ್ಡ್ ಅಂತಂದ್ರೆ ಗವರ್ನಮೆಂಟ್ ಏನ್ ಮಾಡುತ್ತೆ, ಒಂದು ಕಾನ್ಸೆಪ್ಟ್ ಆಫ್ ವಾಲ್ಯೂಮ್ ಆಫ್ ಅಮೌಂಟ್ ನ ಏನ್ ಮಾಡುತ್ತೆ, ಫಿಕ್ಸ್ ಮಾಡುತ್ತೆ. ಆ ಲೆವೆಲ್ ಆಫ್ ಸಿಸ್ಟಮಿನ ಹೊರಗೂ ಕೂಡ ಏನ್ ಮಾಡೋದು, ಒಂದು ಕಾನ್ಸೆಪ್ಟ್ ಆಫ್ ಲಿಮಿಟ್ಸ್ ವರ್ಗು ಏನ್ ಮಾಡೋದು, ಕರೆನ್ಸಿಯನ್ನ ಪ್ರಿಂಟ್ ಮಾಡೋದು, ಮೀನ್ಸ್ ಇಶ್ಯೂ ಮಾಡೋದು. ಅದನ್ನ ನಾವು ಏನಂತ ಕರಿತೀವಿ ಸರ್ ಅಂದ್ರೆ ಫಿಡ್ಯೂಷಿಯರಿ ಲಿಮಿಟ್ಸ್ ಅಂತ ಕರಿತೀವಿ. ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ನ ಒಳಗಡೆ ವಿತೌಟ್ ಎನಿ ಗೋಲ್ಡ್ ಬ್ಯಾಕಿಂಗ್ ಒಂದು ಲಿಮಿಟ್ಸ್ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಒಂದು 1,000 ಕೋಟಿಯನ್ನ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ನ ಒಳಗಡೆ ಅಲ್ಲಿ ಇಶ್ಯೂ ಮಾಡಬೇಕು ಅಂತ ಹೇಳುತ್ತೆ. 1,000 crores ಇಟ್ ಬಿಕಮ್ ಎ ಫಿಡ್ಯೂಷಿಯರಿ ಲಿಮಿಟ್ಸ್. ನಾನು ಒಂದು ಎಕ್ಸಾಂಪಲ್ ಹೇಳ್ತಿರೋದು 1,000 crores ಅಂತ. ಆ 1,000 crores ವರೆಗೂ ಕೂಡ ಅದು ಏನ್ ಮಾಡುತ್ತೆ ಸರ್ ಅಂದ್ರೆ ಯಾವುದೇ ರೀತಿಯ ಲಿಮಿಟ್ಸ್ ನ, ಯಾವುದೇ ರೀತಿಯ ಒಂದು ಕಾನ್ಸೆಪ್ಟ್ ಆಫ್ ಸೆಕ್ಯೂರಿಟೀಸ್ ನ, ಗೋಲ್ಡ್ ಸೆಕ್ಯೂರಿಟೀಸ್ ನ ಏನ್ ಮಾಡೋದಿಲ್ಲ, ಅದು ತನ್ನ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ನ ಒಳಗಡೆ ತಗೊಳ್ಳೋದಿಲ್ಲ. ವಿತೌಟ್ ಎನಿ ಸೆಕ್ಯೂರಿಟೀಸ್ ಸಮ್ ಲಿಮಿಟ್ಸ್ ನ ಹೊರಗೂ ಕೂಡ ಏನ್ ಮಾಡುತ್ತೆ, ಕರೆನ್ಸಿ ನೋಟ್ ನ ಇಶ್ಯೂ ಮಾಡುತ್ತೆ. ಅಪ್ ಟು 1,000 crores ಏನ್ ಮಾಡುತ್ತೆ ಸರ್ ಅಂದ್ರೆ ಕರೆನ್ಸಿಯನ್ನ ಇಶ್ಯೂ ಮಾಡುತ್ತೆ. ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ನ ಒಳಗಡೆ ಅದು 1,000 crores ನ ಕ್ರಾಸ್ ಮಾಡುತ್ತೆ ಅಂತ ಅನ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ 1,500 crores ಬೇಕಾಗಿದೆ ಸರ್ಕ್ಯುಲೇಷನ್ಸ್ಗೆ ಅಂತ. ದ ಲಿಮಿಟ್ ಇಟ್ ಬಿಕಮ್ 1,000 crores. ಆ ಎಕ್ಸೆಸ್ ಆಫ್ 500 crores ನ ಅದು ಇಶ್ಯೂ ಮಾಡಬೇಕಾದ್ರೆ ಏನ್ ಕಂಡೀಷನ್ಸ್ ನ ಹಾಕುತ್ತೆ ಸರ್ ಅಂದ್ರೆ ಗೋಲ್ಡ್ ರಿಸರ್ವ್ ನ ಏನ್ ಮಾಡಬೇಕು, ಅಲ್ಲಿ ಇಡಬೇಕು. ಆ ಗೋಲ್ಡ್ ರಿಸರ್ವ್ ನ ಅದು ಸೆಕ್ಯೂರಿಟಿ ಆಗಿ ಇಟ್ಕೊಂಡು ಅಪ್ ಟು 1,500 crores ವರೆಗೂ ಕೂಡ ಏನ್ ಮಾಡುತ್ತೆ, ಎಕ್ಸೆಸ್ ಆಫ್ 500 crores ಗೆ ಸೆಕ್ಯೂರಿಟಿಯನ್ನು ತಗೊಂಡು ಕರೆನ್ಸಿ ನೋಟ್ ನ ಇಶ್ಯೂ ಮಾಡುತ್ತೆ. ಈ ತರದ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ನ ಒಳಗಡೆ ಒಂದು ಕರೆನ್ಸಿಯನ್ನ ಇಶ್ಯೂ ಮಾಡತಕ್ಕಂತ ಒಂದು ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ ಅನ್ನು ನಾವೇನಂತ ಕರಿತೀವಿ ಸರ್ ಅಂದ್ರೆ ಫಿಕ್ಸ್ಡ್ ಫಿಡ್ಯೂಷಿಯರಿ ಸಿಸ್ಟಮ್ ಅಂತ ಕರಿತೀವಿ. ಹಾಗೆ ಸಮ್ ಅಬ್ನಾರ್ಮಲ್ ಸರ್ಕಮ್ಟೆನ್ಸಸ್ ಅಂತ ಹೇಳ್ತಾನೆ. ಕೆಲವೊಮ್ಮೆ ಅಬ್ನಾರ್ಮಲ್ ಸರ್ಕಮ್ಟೆನ್ಸಸ್ಗಳು ಏನಾದರೂ ಕ್ರಿಯೇಷನ್ಸ್ ಆದರೆ ಆವಾಗ ಗವರ್ನಮೆಂಟ್ ಅಲ್ಲಿ, ಪಾರ್ಲಿಮೆಂಟ್ ಅಲ್ಲಿ ನಾವು ಏನು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಇದೆಯೋ ಅಲ್ಲಿಂದ ಪರ್ಮಿಷನ್ಸ್ ಅನ್ನು ತಗೊಂಡು ನಾವು ಏನು ಮಾಡ್ಬೋದು, ಈ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಅಲ್ಲಿ ನಮ್ಮ ಎಕನಾಮಿಕ್ ಸಿಸ್ಟಮ್ಗೆ ಎಷ್ಟು ನೋಟಿನ ಅವಶ್ಯಕತೆ ಇದೆಯೋ ಅಷ್ಟು ನೋಟನ್ನು ನಾವು ಇಶ್ಯೂ ಮಾಡಬಹುದು ಅಂತ ಹೇಳ್ತಾರೆ.
ಈ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ನ ಫಸ್ಟ್ ಯಾರು ಅಡಾಪ್ಟ್ ಮಾಡ್ಕೊಂಡಿದ್ದು ಸರ್ ಅಂದರೆ ಇಂಗ್ಲೆಂಡ್ ಅಂತ ಹೇಳ್ತೀವಿ. ದ ಸೆಕೆಂಡ್ ಒನ್ ಮ್ಯಾಕ್ಸಿಮಮ್ ಫಿಡ್ಯೂಷಿಯರಿ ಸಿಸ್ಟಮ್ ಅಂತ ಹೇಳ್ತಾರೆ. ಮ್ಯಾಕ್ಸಿಮಮ್ ಫಿಡ್ಯೂಷಿಯರಿ ಸಿಸ್ಟಮ್ ಅಂದರೆ ಏನು? ಅಂಡರ್ ದಿಸ್ ಸಿಸ್ಟಮ್ ಎ ಮ್ಯಾಕ್ಸಿಮಮ್ is fixed by the government for the note issues. The central bank can issue note up to the maximum fixed by the government. The maximum limit is revised by the government from time to time in accordance with the requirement of the economy. For currency note, this system is no gold cover is instant up on. This was the first introduced in France ಅಂತ ಹೇಳ್ತಾರೆ. ಸರ್ ಮ್ಯಾಕ್ಸಿಮಮ್ ಫಿಡ್ಯೂಷಿಯರಿ ಸಿಸ್ಟಮ್ ಅಂದರೆ ಏನು? ಮ್ಯಾಕ್ಸಿಮಮ್ ಫಿಡ್ಯೂಷಿಯರಿ ಸಿಸ್ಟಮ್ ಅಂದರೆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಏನಿದೆ, ಮೀನ್ಸ್ ನೋಟ್ ಇಶ್ಯೂಸ್ ಏನಿದೆ, ಆ ನೋಟ್ ಇಶ್ಯೂಸ್ ಅಲ್ಲಿ ಗವರ್ನಮೆಂಟ್ ಏನು ಮ್ಯಾಕ್ಸಿಮಮ್ ಅನ್ನ ಫಿಕ್ಸ್ ಮಾಡುತ್ತೋ ಆ ಮ್ಯಾಕ್ಸಿಮಮ್ ಲೆವೆಲ್ ವರ್ಗು ಕೂಡ ಏನ್ ಮಾಡೋದು, ನೋಟನ್ನ ಇಶ್ಯೂ ಮಾಡೋದು. ಯಾವಾಗ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಗವರ್ನಮೆಂಟ್ ಆ ಒಂದು ಲಿಮಿಟ್ಸ್ ನ ರಿವೈಸ್ ಮಾಡುತ್ತಾ ಟೈಮ್ ಟು ಟೈಮ್, ಅದು ಏನು ಟೈಮ್ ಟು ಟೈಮ್ ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ನ ರಿವೈಸ್ ಮಾಡುತ್ತೋ ಅದರ ತಕ್ಕ ಹಾಗೆ, ಅದರ ರಿಕ್ವೈರ್ಮೆಂಟ್ ಗೆ ತಕ್ಕ ಹಾಗೆ ಒಂದು ಎಕನಾಮಿಕ್ ಸಿಸ್ಟಮ್ ಗೆ ಬೇಕಾಗಿರ್ತಕ್ಕಂಥ ಕರೆನ್ಸೀಸ್ ನ ಏನ್ ಮಾಡೋದು, ಇಶ್ಯೂ ಮಾಡೋದು. ಮತ್ತೆ ಈ ಒಂದು ಮ್ಯಾಕ್ಸಿಮಮ್ ಫಿಡ್ಯೂಷಿಯರಿ ಸಿಸ್ಟಮಿನ ಒಳಗಡೆ ಯಾವುದೇ ರೀತಿಯ ಗೋಲ್ಡ್ ಸೆಕ್ಯೂರಿಟೀಸ್ ಗಳನ್ನ ಏನ್ ಮಾಡೋದಿಲ್ಲ, ನಾವು ಸೆಕ್ಯೂರಿಟೀಸ್ ಆಗಿ ತಗೊಳ್ಳೋದಿಲ್ಲ. ದೇರ್ ಇಸ್ ನೋ ಗೋಲ್ಡ್ ಪ್ರೊಟೆಕ್ಷನ್ಸ್ ಫಾರ್ ಇಶ್ಯೂಯಿಂಗ್ ಆಫ್ ಎನಿ ಕರೆನ್ಸಿ ನೋಟ್ಸ್ ಅಂತ ಹೇಳ್ತಾರೆ. ಇದನ್ನ ಫಸ್ಟ್ ಎಲ್ಲಿ ನೋಡಿದ್ವಿ ಸರ್ ಅಂದ್ರೆ ಫ್ರಾನ್ಸ್ ಅಲ್ಲಿ ನೋಡಿದ್ವಿ ಅಂತ ಹೇಳ್ತಾರೆ. ಥರ್ಡ್ ಪಾಯಿಂಟ್ ಪ್ರಪೋರ್ಷನಲ್ ರಿಸರ್ವ್ ಸಿಸ್ಟಮ್ ಅಂತ ಹೇಳ್ತಾರೆ. Under this system, a certain percentage of the note issued should be covered by gold reserve. The percentage varies from 20 to 40%. The remaining portion of the note issues have to be covered by sound collateral securities such as government securities and trade bills. There is a provision for the revision of the reserve ratio either above or below the legal minimum. It was first introduced in German till 30th June 1956. Even India was following this system ಅಂತ ಹೇಳ್ತಾರೆ. ಸರ್ ಪ್ರಪೋರ್ಷನಲ್ ರಿಸರ್ವ್ ಸಿಸ್ಟಮ್ ಅಂದ್ರೆ ಏನು? ಪ್ರಪೋರ್ಷನಲ್ ರಿಸರ್ವ್ ಸಿಸ್ಟಮ್ ಅಂದ್ರೆ ಒಂದು ರೇಷಿಯೋ ಸಿಸ್ಟಮಿನ ಒಳಗಡೆ ನಾವು ಏನ್ ಮಾಡೋದು ಸರ್ ಅಂದ್ರೆ ಕರೆನ್ಸಿ ನೋಟನ್ನ ಇಶ್ಯೂ ಮಾಡೋದು. ಸರ್ ಯಾವ ಪ್ರಪೋರ್ಷನ್ಸ್ ನ ಮೇಂಟೈನ್ ಮಾಡಬೇಕು? ಮೀನ್ಸ್ ಒಂದು ಕರೆನ್ಸಿಯನ್ನ ಇಂಡಿಯನ್ ಎಕನಾಮಿಕ್ ಸಿಸ್ಟಮ್ಗೆ ನಾವು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ, ಒಂದು ಕರೆನ್ಸಿ ನೋಟನ್ನ ಇಂಡಿಯನ್ ಎಕನಾಮಿಕ್ ಸಿಸ್ಟಮ್ಗೆ ನಾವು ಸರ್ಕ್ಯುಲೇಟ್ ಮಾಡಬೇಕಾದ್ರೆ ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ನ ಒಳಗಡೆ ಎಷ್ಟು ಪರ್ಸೆಂಟೇಜ್ ಆಫ್ ಗೋಲ್ಡ್ ರಿಸರ್ವ್ ನ ಫಾಲೋ ಮಾಡಬೇಕು, ಮತ್ತೆ ಎಷ್ಟು ಪರ್ಸೆಂಟೇಜ್ ಆಫ್ ಆಕ್ಟಿವಿಟೀಸ್ ಅಲ್ಲಿ ನಾವು ಕೊಲಾಟರಲ್ ಸೆಕ್ಯೂರಿಟೀಸ್ ಗಳನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್ 20 to 40% ನಾವು ಗೋಲ್ಡ್ ಏನಾದ್ರೂ ಸೆಕ್ಯೂರಿಟೀಸ್ ಆಗಿ ತಗೊಂಡ್ರೆ ರಿಮೈನಿಂಗ್ 60% ಏನಿದೆ ಆ 60% ನಾವೇನ್ ಮಾಡ್ತೀವಿ, ಒಂದು ಕೊಲಾಟರಲ್ ಸೆಕ್ಯೂರಿಟೀಸ್ ಅಂತ ಹೇಳ್ತಾರೆ. ಮೀನ್ಸ್ ಒಂದು ಗವರ್ನಮೆಂಟ್ ಸೆಕ್ಯೂರಿಟೀಸ್ ಗಳನ್ನ, ಟ್ರೇಡ್ ಬಿಲ್ಸ್ ಗಳನ್ನ ಏನ್ ಮಾಡ್ತೀವಿ, ಸೆಕ್ಯೂರಿಟೀಸ್ ಆಗಿ ತಗೊಂಡು ಆಮೇಲೆ ಒಂದು ಕಾನ್ಸೆಪ್ಟ್ ಆಫ್ ಕರೆನ್ಸಿ ನೋಟ್ ಗಳನ್ನ ಇಶ್ಯೂ ಮಾಡ್ತೀವಿ. ಮೀನ್ಸ್ ಒಂದು ಪ್ರಪೋರ್ಷನ್ಸ್ ಒಳಗಡೆ ಇಷ್ಟು ಪರ್ಸೆಂಟೇಜ್ ಆಫ್ ಗೋಲ್ಡ್, ಇಷ್ಟು ಪರ್ಸೆಂಟೇಜ್ ಆಫ್ ಕೊಲಾಟರಲ್ ಸೆಕ್ಯೂರಿಟೀಸ್ ಅಂತ ಒಂದು ಪ್ರಪೋರ್ಷನ್ಸ್ ಅನ್ನ ಮಾಡಿಕೊಂಡು ಆ ಪ್ರಪೋರ್ಷನ್ಸ್ ಅನ್ನ ಬೇಸ್ ಆಗಿ ತಗೊಂಡು ಆ ಬೇಸಿನ ಮೇಲೆ ನಾವು ಏನ್ ಮಾಡ್ತೀವಿ, ಕರೆನ್ಸಿ ನೋಟನ್ನ ಇಶ್ಯೂ ಮಾಡ್ತೀವಿ. ಆ ಒಂದು ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಸರ್ ಅಂದ್ರೆ ಪ್ರಪೋರ್ಷನಲ್ ರಿಸರ್ವ್ ಸಿಸ್ಟಮ್ ಅಂತ ಕರಿತೀವಿ. ಇದನ್ನ ಫಸ್ಟ್ 1956 ಅಲ್ಲಿ ಜರ್ಮನ್ ಫಾಲೋ ಮಾಡ್ತು. ಇಂಡಿಯಾದಲ್ಲೂ ಕೂಡ ನಾವು ಏನ್ ಮಾಡ್ತಿದ್ವಿ, ಈ ಒಂದು ಪ್ರಪೋರ್ಷನಲ್ ರಿಸರ್ವ್ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಿದ್ವಿ ಅಂತ ಹೇಳುತ್ತೆ. ದ ಫೋರ್ತ್ ಒನ್ ದ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತ ಹೇಳ್ತಾರೆ. Under this system, the central bank is required to maintain a minimum reserve of gold or foreign securities or both against the note issues. No maximum limits.
is fixed on the volume of notes. This system is followed in England, Union of South Africa and India since 1st July 1956 ಅಂತ ಹೇಳುತ್ತೆ. ಸರ್ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂದರೆ ಏನು? ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತಂದರೆ ಒಂದು ಕರೆನ್ಸಿ ನೋಟನ್ನ ಏನು ಇಶ್ಯೂ ಮಾಡ್ತೀವೋ ಆ ಇಶ್ಯೂ ಮಾಡ್ತಕ್ಕಂಥ ಕರೆನ್ಸಿ ನೋಟ್ ಸಿಸ್ಟಮಿನ ಒಳಗಡೆ ಮಿನಿಮಮ್ ಕಾನ್ಸೆಪ್ಟ್ ಆಫ್ ರಿಸರ್ವ್ಸ್ಗಳನ್ನು ಏನು ಮಾಡೋದು, ಮೇಂಟೈನ್ ಮಾಡೋದು. ಅಂದರೆ ಗೋಲ್ಡ್ ಇಷ್ಟಿರಬೇಕು ಅಥವಾ ಫಾರಿನ್ ಸೆಕ್ಯೂರಿಟೀಸ್ ಇಷ್ಟಿರಬೇಕು ಅಥವಾ ಇನ್ನೇನೋ ಒಂದು ಕೊಲಾಟರಲ್ ಸಿಸ್ಟಮ್ ಆಫ್ ಸೆಕ್ಯೂರಿಟೀಸ್ ಈ ಪರ್ಸೆಂಟೇಜಸ್ ಅಲ್ಲಿ ಇರಬೇಕು. ಈ ಒಂದು ಸಿಸ್ಟಮ್ ಆಫ್ ಮಿನಿಮಮ್ ಕಾನ್ಸೆಪ್ಟ್ ಅಲ್ಲಿ ಇರಬೇಕು. ಆ ಒಂದು ಮಿನಿಮಮ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ನ ಇಟ್ಕೊಂಡು ನಾವು ಏನ್ ಮಾಡ್ತೀವಿ ಸರ್ ಅಂದ್ರೆ ಕರೆನ್ಸಿ ನೋಟ್ಸ್ ನ ಇಶ್ಯೂ ಮಾಡ್ತಾ ಹೋಗ್ತೀವಿ. ಆ ಒಂದು ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಸರ್ ಅಂದ್ರೆ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತ ಕರಿತೀವಿ. ಈ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು ಸರ್ ಅಂದ್ರೆ ಇಂಗ್ಲೆಂಡ್ ಅಂತ ಹೇಳುತ್ತೆ. ನಾವು 1956 ಆನ್ವರ್ಡ್ಸ್, 1st ಜುಲೈ ಆನ್ವರ್ಡ್ಸ್ ಏನು ಪ್ರಪೋರ್ಷನಲ್ ಸಿಸ್ಟಮ್ನ ಫಾಲೋ ಮಾಡ್ತಿದ್ವೋ ಅದನ್ನು ತೆಗೆದು 1956 ಆನ್ವರ್ಡ್ಸ್ ಇಂಡಿಯಾದಲ್ಲೂ ಕೂಡ ನಾವೇನು ಮಾಡಿದ್ವಿ, ಮಿನಿಮಮ್ ರಿಸರ್ವ್ ಸಿಸ್ಟಮ್ ಆ್ಯಕ್ಟಿವಿಟೀಸ್ನ ಮೇಲೆ ಕರೆನ್ಸಿ ನೋಟ್ಸ್ಗಳನ್ನು ಇಶ್ಯೂ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ಫಾಲೋ ಮಾಡ್ತಾ ಹೋದ್ವಿ ಅಂತ ಹೇಳುತ್ತೆ. ಇದಿಷ್ಟು ಕೂಡ ಒಂದು ನೋಟ್ ಇಶ್ಯೂ ಕಾನ್ಸೆಪ್ಟಲ್ಲಿ ಸೆಂಟ್ರಲ್ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫಾಲೋ ಮಾಡ್ತಕ್ಕಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. Next point, functions number 2, acting as a banker to the state or government. In every the central bank acting as a bankers to the government. It acts in their qualities as a banker, as a financial advisor, as a financial agent. As a banker to a government, it performs the same functions for the government as the commercial bank perform to their customers. The main functions are: it accepts the deposit from various governmental departments and institutions and their keep their surplus under its custody ಅಂತ ಹೇಳುತ್ತೆ. ಸರ್ ಆಸ್ ಎ ಬ್ಯಾಂಕರ್ ಅಂತ ಹೇಳ್ತೀವಿ. ಆಸ್ ಎ ಬ್ಯಾಂಕರ್ ಅಂದರೆ ಏನು? ಒಂದು ಗೌರ್ಮೆಂಟಿಗೆ ಈ ಒಂದು ಸೆಂಟ್ರಲ್ ಬ್ಯಾಂಕು ಏನಾಗುತ್ತೆ ಸರ್ ಅಂದರೆ ಒಂದು ಬ್ಯಾಂಕ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಯಾವ ಥರ ಬ್ಯಾಂಕ್ ಆಗಿ ಕೆಲಸ ಮಾಡುತ್ತೆ? ಒಂದು ಕಮರ್ಷಿಯಲ್ ಬ್ಯಾಂಕ್ ಒಬ್ಬ ಕಸ್ಟಮರ್ಗೆ ಹೇಗೆ ತನ್ನ ಆಕ್ಟಿವಿಟೀಸ್ಗಳಿಗೆ ಬ್ಯಾಂಕ್ ಆಗಿ ವರ್ಕ್ ಮಾಡುತ್ತೋ ಸೇಮ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ನ ಈ ಸೆಂಟ್ರಲ್ ಗೌರ್ಮೆಂಟ್ಗೆ ಏನಾಗುತ್ತೆ, ಸ್ಟೇಟ್ ಗೌರ್ಮೆಂಟ್ಗೆ ಏನು ಮಾಡುತ್ತೆ, ಸೆಂಟ್ರಲ್ ಬ್ಯಾಂಕು ಕೂಡ ಏನು ಮಾಡುತ್ತೆ, ಆಕ್ಟ್ ಮಾಡುತ್ತೆ ಆಸ್ ಎ ಬ್ಯಾಂಕರ್ ಆಗಿ ಅಂತ ಹೇಳ್ತಾರೆ. ಏನು ಮಾಡುತ್ತೆ? ಅಕ್ಸೆಪ್ಟಿಂಗ್ ಡೆಪಾಸಿಟ್ ಫ್ರಮ್ ವೇರಿಯಸ್ ಡಿಪಾರ್ಟ್ಮೆಂಟಲ್ ಅಂತ ಹೇಳುತ್ತೆ. ವೇರಿಯಸ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಇಂದ ಬರ್ತಕ್ಕಂಥ ಡೆಪಾಸಿಟ್ಸ್ಗಳನ್ನು ಏನು ಮಾಡುತ್ತೆ, ಇದು ಅಕ್ಸೆಪ್ಟೆನ್ಸ್ ಮಾಡಿಕೊಡುತ್ತೆ. ಇನ್ಸ್ಟಿಟ್ಯೂಷನ್ಸ್ ಇಂದ ಬರ್ತಕ್ಕಂಥ ಒಂದು ಕಾನ್ಸೆಪ್ಟ್ಗಳನ್ನು ಕೂಡ ಏನು ಮಾಡುತ್ತೆ, ಅಕ್ಸೆಪ್ಟೆನ್ಸ್ ಮಾಡಿಕೊಡುತ್ತೆ. ಮತ್ತೆ ಅವರಿಗೆ ಬೇಕಾದ ಆಗ ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸನ್ನು ಏನು ಮಾಡುತ್ತೆ, ವಿತ್ಡ್ರಾ ಮಾಡ್ತಾ ಹೋಗುತ್ತೆ. ಒಂದು ಕಸ್ಟೋಡಿಯನ್ ಆಗಿ ಏನು ಮಾಡುತ್ತೆ, ಇದು ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಏನು ಮಾಡುತ್ತೆ, ಆ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಏನು ಮಾಡುತ್ತೆ, ಬ್ಯಾಂಕರ್ ಆಗಿ ತನ್ನ ಫಂಕ್ಷನ್ಸನ್ನು ಡಿಸ್ಚಾರ್ಜ್ ಮಾಡುತ್ತೆ. ನೆಕ್ಸ್ಟ್ ಒನ್, ಇಟ್ ರೆಮಿಟೆನ್ಸ್ ಗೌರ್ಮೆಂಟ್ ಫಂಡ್ಸ್ ಫ್ರಮ್ ಒನ್ ಅಕೌಂಟ್ ಟು ದಿ ಅನದರ್ ಅಂತ ಹೇಳುತ್ತೆ. ಈ ಒಂದು ಕಾನ್ಸೆಪ್ಟ್ ಆಫ್ ಸೆಂಟ್ರಲ್ ಬ್ಯಾಂಕ್ ಏನಿದೆ, ಈ ಸೆಂಟ್ರಲ್ ಬ್ಯಾಂಕು ಏನು ಮಾಡುತ್ತೆ ಸರ್ ಅಂದರೆ ಒಂದು ಗೌರ್ಮೆಂಟಿನ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಗೌರ್ಮೆಂಟಿನ ಡಿಪಾರ್ಟ್ಮೆಂಟಿಗೆ ಫಂಡನ್ನು ಏನು ಮಾಡುತ್ತೆ, ಬಿಹಾಫ್ ಆಫ್ ಗೌರ್ಮೆಂಟ್ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಏನು ಮಾಡುತ್ತೆ, ಡಿಸ್ಚಾರ್ಜ್ ಮಾಡುತ್ತೆ. ನೆಕ್ಸ್ಟ್, ಇಟ್ ಪ್ರೊವೈಡ್ಸ್ ಟೆಂಪ್ರವರಿ ಆ್ಯಂಡ್ ಶಾರ್ಟ್ ಟರ್ಮ್ ಅಡ್ವಾನ್ಸಸ್ ಬೈ ಪರ್ಚೇಸಿಂಗ್ ಗೌರ್ಮೆಂಟ್ ಟ್ರೆಜರಿ ಬಿಲ್ಸ್ ಆ್ಯಂಡ್ ಅದರ್ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಅಂತ ಹೇಳ್ತದೆ. ಇಟ್ ಪ್ರೊವೈಡ್ಸ್ ಟೆಂಪ್ರವರಿ ಶಾರ್ಟ್ ಟರ್ಮ್ ಅಡ್ವಾನ್ಸಸ್ ಅಂತ ಹೇಳುತ್ತೆ. ಅಂದರೆ ಒಂದು ಶಾರ್ಟ್ ಟರ್ಮ್ ಲೋನ್ಸ್ ಕೊಡ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ಏನು ಮಾಡುತ್ತೆ, ಸೆಂಟ್ರಲ್ ಬ್ಯಾಂಕು ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಡಿಸ್ಚಾರ್ಜ್ ಮಾಡುತ್ತೆ. ಏನಕ್ಕೆ ಡಿಸ್ಚಾರ್ಜ್ ಮಾಡುತ್ತೆ? ಗೌರ್ಮೆಂಟ್ ಟ್ರೆಜರಿ ಬಿಲ್ಸ್ಗಳನ್ನು, ಅದರ್ ಶಾರ್ಟ್ ಟರ್ಮ್ಸ್ ಸೆಕ್ಯೂರಿಟೀಸ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಿನಿಮಮ್ ರಿಕ್ವೈರ್ಮೆಂಟ್ಸನ್ನು
ಏನು ಮಾಡುತ್ತೆ ಸೆಂಟ್ರಲ್ ಬ್ಯಾಂಕು ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇನ್ ಎಮರ್ಜೆನ್ಸಿ ಕೇಸಸ್ ಸಚ್ ಆಸ್ ಡಿಪ್ರೆಷನ್ಸ್ ವಾಸ್ etc. It also provide long-term advances by purchasing a long-term securities ಅಂತ ಹೇಳ್ತಾನೆ. ಕೆಲವೊಂದು ಕೇಸಸ್ಗಳಲ್ಲಿ ಕೆಲವೊಂದು ಸರ್ಕಮ್ಟೆನ್ಸಸ್ಗಳಲ್ಲಿ ಇದು ಏನು ಮಾಡುತ್ತೆ ಸರ್ ಅಂತಂದರೆ ಒಂದು ಲಾಂಗ್ ಟರ್ಮ್ ಫಂಡ್ಸನ್ನು ಕೂಡ ಏನು ಮಾಡುತ್ತೆ ಸರ್ಕ್ಯುಲೇಟ್ ಮಾಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಫಂಕ್ಷನ್ಸನ್ನು ಆ್ಯಸ್ ಎ ಬ್ಯಾಂಕರ್ ಆಗಿ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಡಿಸ್ಚಾರ್ಜ್ ಮಾಡುತ್ತೆ. ಅನದರ್ ಒನ್ ಆ್ಯಸ್ ಎ ಫಿನಾನ್ಷಿಯಲ್ ಅಡ್ವೈಸರ್. ಆ್ಯಸ್ ಎ ಫಿನಾನ್ಷಿಯಲ್ ಅಡ್ವೈಸರ್ ಅಂದರೆ ಏನು? ಗೌರ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಒಂದು ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ ಏನಿದೆ, ಒಂದು ಫಿನಾನ್ಷಿಯಲ್ ಮ್ಯಾಟರ್ಸ್ ಏನಿದೆ, ಆ ಒಂದು ಫಿನಾನ್ಷಿಯಲ್ ಮ್ಯಾಟರ್ಸ್ಗೆ ಬೇಕಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಫಿನಾನ್ಷಿಯಲ್ ಕಾನ್ಸೆಪ್ಟ್ ಆಫ್ ಅಡ್ವೈಸರಿ ಆಕ್ಟಿವಿಟೀಸ್ಗಳನ್ನು, ಡೇಟಾಸ್ಗಳನ್ನು, ಇನ್ಫಾರ್ಮೇಷನ್ಸ್ಗಳನ್ನು ಏನು ಮಾಡುತ್ತೆ ಆಸ್ ಎ ಫಿನಾನ್ಷಿಯಲ್ ಅಡ್ವೈಸರ್ ಆಗಿ ಯಾವ ಒಂದು ಸಿಸ್ಟಮ್ ಆಫ್ ಡಿಸಿಷನ್ಸನ್ನು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ತನ್ನ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಲ್ಲಿ ತಗೋಬೇಕು ಅಂತಕ್ಕಂಥ ಒಂದು ಫಿನಾನ್ಷಿಯಲ್ ಅಡ್ವೈಸನ್ನು ಏನು ಮಾಡುತ್ತಿದ್ದು ಸಜೆಸ್ಟ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. Another one, acting as a financial agent. The central bank renders services as a fundamental agent or as follows ಅಂತ ಹೇಳ್ತಾರೆ. ಕೆಲವೊಂದು ಏಜೆಂಟ್ ಫಂಕ್ಷನ್ಸ್ಗಳನ್ನು ಏನು ಮಾಡುತ್ತೆ, ಕೆಲವೊಂದು ಫಿನಾನ್ಷಿಯಲ್ ಏಜೆಂಟ್ ಫಂಕ್ಷನ್ಸ್ಗಳನ್ನು ಏನು ಮಾಡುತ್ತೆ ಸೆಂಟ್ರಲ್ ಬ್ಯಾಂಕ್ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಡಿಸ್ಚಾರ್ಜ್ ಮಾಡುತ್ತೆ. ಏನು ಏಜೆಂಟ್ ಫಂಕ್ಷನ್ಸ್ಗಳನ್ನು ಮಾಡುತ್ತೆ ಸರ್ ಅಂದರೆ ಇಟ್ ಕಲೆಕ್ಟ್ ದಿ ಟ್ಯಾಕ್ಸ್ ಆ್ಯಂಡ್ ಅದರ್ ಡ್ಯೂಸ್ ಫ್ರಮ್ ದಿ ಪಬ್ಲಿಕ್ಸ್ ಅಂತ ಹೇಳ್ತಾರೆ. ಅಂದರೆ ಸ್ಟೇಟ್ ಗೌರ್ಮೆಂಟ್ಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಬರಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ಗಳನ್ನು ಬಿಹಾಫ್ ಆಫ್ ಗೌರ್ಮೆಂಟ್ ಸೆಂಟ್ರಲ್ ಬ್ಯಾಂಕ್ ಏನು ಮಾಡುತ್ತೆ ಕಲೆಕ್ಷನ್ಸ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ಮಾಡುತ್ತೆ. ಇಟ್ ಆಲ್ಸೋ ಮ್ಯಾನೇಜ್ ದ ಪಬ್ಲಿಕ್ ಡೆಟ್ ಆ್ಯಂಡ್ ಗೌರ್ಮೆಂಟ್ ಲೋನ್ಸ್ ಅಂತ ಹೇಳುತ್ತೆ. ಇದು ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಒಂದು ಪಬ್ಲಿಕ್ ಡೆಟ್ ಮತ್ತು ಗೌರ್ಮೆಂಟ್ ಲೋನ್ಸ್ಗಳನ್ನು ಏನು ಮಾಡುತ್ತೆ ಮ್ಯಾನೇಜ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ದೆನ್ ಇಟ್ ಆ್ಯಕ್ಟ್ ಆಸ್ ಎ ರೆಪ್ರೆಸೆಂಟೇಟಿವ್ ಆಫ್ ಗೌರ್ಮೆಂಟ್ ಇನ್ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಸಚ್ ಆಸ್ IMF ಆ್ಯಂಡ್ IBRD ಎಕ್ಸೆಟ್ರಾ ಅಂತ ಹೇಳ್ತಾನೆ. ಕೆಲವೊಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಈ ಸೆಂಟ್ರಲ್ ಬ್ಯಾಂಕ್ ಏನು ಮಾಡುತ್ತೆ ಸರ್ ಅಂತಂದರೆ ಆ ಒಂದು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟನ್ನು ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿನ ಒಳಗಡೆ ಏನು ಮಾಡುತ್ತೆ ರೆಪ್ರೆಸೆಂಟೇಷನ್ಸ್ ಮಾಡ್ತಕ್ಕಂಥ ಒಂದು ಫಂಕ್ಷನ್ಸನ್ನು ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. ಮೀನ್ಸ್ ಆ ಒಂದು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟಿನ ಒಂದು ಫಂಕ್ಷನ್ಸ್ ಇರ್ಬೋದು, ಅದರ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಡ್ಯೂಟೀಸ್ ಇರ್ಬೋದು, ರೈಟ್ಸ್ ಇರ್ಬೋದು, ಅವುಗಳನ್ನು ಬಿಹಾಫ್ ಆಫ್ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ ತಾನು ಬಂದಿದ್ದೀನಿ ಅಂತಕ್ಕಂಥ ಒಂದು ರೆಪ್ರೆಸೆಂಟೇಷನ್ಸನ್ನು ಏನು ಮಾಡುತ್ತೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸಿನ ಒಳಗಡೆ ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಫಂಕ್ಷನ್ಸ್ ಸರ್ವಿಂಗ್ ಆಸ್ ಎ ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಹೇಳ್ತಾರೆ. ಆಲ್ ಕಮರ್ಷಿಯಲ್ ಬ್ಯಾಂಕ್ ಆಸ್ accepted central bank as their bankers. As a leader, it holds cash reserve of commercial bank, lend money and advise guidelines for their activities. It acts as a philosopher, friend and guider of the commercial bank. It acts in their ways. ಈ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಲ್ಲಿ ಸರ್ವಿಂಗ್ ಆಸ್ ಎ ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರಿತೀವಿ. ಸರ್ ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಯಾಕೆ ಕರಿತೀವಿ ಸರ್ ಅಂದರೆ ಸೆಂಟ್ರಲ್ ಬ್ಯಾಂಕ್ ಏನಿದೆ ಆ ಸೆಂಟ್ರಲ್ ಬ್ಯಾಂಕು ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಗಳನ್ನು ಏನು ಮಾಡುತ್ತೆ ಮಾನಿಟರಿಂಗ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ, ಗೈಡ್ಲೈನ್ಸ್ಗಳನ್ನು ಕೊಡುತ್ತೆ, ಒಂದು ಪ್ರಿನ್ಸಿಪಲ್ಸ್ಗಳನ್ನು ಇಶ್ಯೂ ಮಾಡುತ್ತೆ, ಮತ್ತು ಒಂದು ಬ್ಯಾಂಕಿಂಗ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸನ್ನ ಹೇಗೆ ನೀವು ಇಂಪ್ಲಿಮೆಂಟೇಷನ್ಸ್ ಮಾಡಬೇಕು ಅಂತಕ್ಕಂಥ ಒಂದು ವೇನ ಏನು ಮಾಡುತ್ತೆ ಅದು ಸಜೆಸ್ಟ್ ಮಾಡ್ತಾ ಹೋಗುತ್ತೆ. ಆ ಒಂದು ಕಾನ್ಸೆಪ್ಟಿಂದ ನಾವು ಸೆಂಟ್ರಲ್ ಬ್ಯಾಂಕನ್ನು ಏನಂತ ಕರಿತೀವಿ ಸರ್ ಅಂದರೆ ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರಿತೀವಿ. ಈ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಸೆಂಟ್ರಲ್ ಬ್ಯಾಂಕು ಹೇಗೆ ಒಂದು ಕಮರ್ಷಿಯಲ್ ಬ್ಯಾಂಕಿನ ಜೊತೆ ತನ್ನ ಆಕ್ಟಿವಿಟೀಸ್ಗಳನ್ನು ಡಿಸ್ಚಾರ್ಜ್ ಮಾಡುತ್ತೆ ಸರ್ ಅಂದರೆ ಆ್ಯಸ್ ಎ ಫ್ರೆಂಡ್ ಆಗಿ ಡಿಸ್ಚಾರ್ಜ್ ಮಾಡುತ್ತೆ, ಫಿಲಾಸಫರ್ ಆಗಿ ಡಿಸ್ಚಾರ್ಜ್ ಮಾಡುತ್ತೆ,
ಮತ್ತು ಒಬ್ಬ ಗೈಡರ್ ಆಗಿ ಏನು ಮಾಡುತ್ತೆ ಅದು ಸಜೆಷನ್ಸ್ಗಳನ್ನು ಕೊಡ್ತಾ ಹೋಗುತ್ತೆ. ದ್ಯಾಟ್ಸ್ ವೈ ಆದ್ದರಿಂದ ನಾವು ಏನು ಮಾಡ್ತೀವಿ ಸರ್ ಅಂದರೆ ಸೆಂಟ್ರಲ್ ಬ್ಯಾಂಕನ್ನ ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರಿತೀವಿ ಅಂತ ಹೇಳುತ್ತೆ. ಈ ಬ್ಯಾಂಕರ್ಸ್ ಬ್ಯಾಂಕಿನ ಒಳಗಡೆ ಸೆಂಟ್ರಲ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಆಕ್ಟಿವಿಟೀಸ್ಗಳನ್ನು ಮಾಡುತ್ತೆ ಸರ್ ಅಂದರೆ ಆಸ್ ಎ ಕಸ್ಟೋಡಿಯನ್ ಆಫ್ ಕ್ಯಾಶ್ ರಿಸರ್ವ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್, ದೆನ್ ಆಸ್ ಎ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್, ಆಸ್ ಎ ಬ್ಯಾಂಕ್ ಆಫ್ ಕ್ಲಿಯರೆನ್ಸ್ ಅಂತ ಹೇಳ್ತಾರೆ. ಸರ್ ಕಸ್ಟೋಡಿಯನ್ ಆಫ್ ಕ್ಯಾಶ್ ರಿಸರ್ವ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂದರೆ ಏನು? ಕಸ್ಟೋಡಿಯನ್ ಆಫ್ ಕ್ಯಾಶ್ ರಿಸರ್ವ್ ಆಫ್ ಕಮರ್ಷಿಯಲ್ ಬ್ಯಾಂಕ್ ಅಂತಂದರೆ ಎವ್ರಿ ಕಮರ್ಷಿಯಲ್ ಬ್ಯಾಂಕ್ ಕೀಪ್ಸ್ ಎ ಸರ್ಟನ್ ಪರ್ಸೆಂಟೇಜ್ ಆಫ್ ಇಟ್ಸ್ ಡೆಪಾಸಿಟ್ಸ್ ವಿತ್ ಸೆಂಟ್ರಲ್ ಬ್ಯಾಂಕ್ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್ ರಿಸರ್ವ್, either on account of long established conversion banking traditions or an account of legal means statutory obligations, as all commercial bank accept central bank as their leader ಅಂತ ಹೇಳುತ್ತೆ. ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಗಳು ಕೂಡ ಏನು ಮಾಡಬೇಕು ಸರ್ ಅಂದರೆ ಸರ್ಟನ್ ಪೋರ್ಷನ್ ಆಫ್ ಕ್ಯಾಶನ್ನು RBI ನಲ್ಲಿ ಏನು ಮಾಡಬೇಕು, ಡೆಪಾಸಿಟ್ ಮಾಡಬೇಕು. ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸನ್ನು ನಾವು ಏನಂತ ಕರಿತೀವಿ ಸರ್ ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋಸ್ ಅಂತ ಕರಿತೀವಿ. The concept of cash reserve ratio, it become a fundamental and compulsory statutory rules and regulations of all commercial banks. ಅದು ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಗಳಿಗೂ ಇರತಕ್ಕಂಥ ಒಂದು ಲೀಗಲ್ ರೂಲ್ಸ್. ಆ ಒಂದು ಕಾನ್ಸೆಪ್ಟ್ ಆಫ್ ಲೀಗಲ್ ರೂಲ್ಸಿನ ಒಳಗಡೆನೆ ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಗಳು ಸೆಂಟ್ರಲ್ ಬ್ಯಾಂಕ್ನ ಏನಂತ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಸರ್ ಅಂದರೆ ಲೀಡರ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಒಳಗಡೆ ಏನು ಮಾಡಿದೆ, ಅಕ್ಸೆಪ್ಟೆನ್ಸ್ ಮಾಡ್ಕೊಂಡಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಆಸ್ ಎ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತ ಹೇಳ್ತಾರೆ. Centralization of cash reserve enables the central bank to serve as a lender of last resort. That means where there are no other sources of finance for commercial banks, it can accommodate with the central bank at high rate of interest than any other bank or financial institutions ಅಂತ ಹೇಳುತ್ತೆ. ಸರ್ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂದರೆ ಏನು ಸರ್ ಅಂದರೆ ಯಾವುದೇ ಒಂದು ಕಮರ್ಷಿಯಲ್ ಬ್ಯಾಂಕ್ಸ್ ಏನಿದೆ ಆ ಕಮರ್ಷಿಯಲ್ ಬ್ಯಾಂಕ್ಸ್ ತಮ್ಮ ಆಕ್ಟಿವಿಟೀಸ್ಗಳಲ್ಲಿ ಲಾಸಸ್ ಅಲ್ಲಿ ನಡೀತಿದ್ರೆ, ಟುವರ್ಡ್ಸ್ ಲಾಸಸ್ ಅಲ್ಲಿ ನಡೀತಿದ್ರೆ ಅದನ್ನು ಸ್ಟೇಬಲ್ ಮಾಡೋದಕ್ಕೆ ಆ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಎಲ್ಲೂ ಕೂಡ ಆ ಒಂದು ಕ್ರೆಡಿಟ್ ಫೆಸಿಲಿಟೀಸ್ಗಳು ಸಿಕ್ಕದೆ ಹೋದಾಗ ಈ ಒಂದು ಸೆಂಟ್ರಲ್ ಬ್ಯಾಂಕ್ ಏನು ಮಾಡುತ್ತೆ ಸರ್ ಅಂದರೆ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಆಗಿ ತನ್ನ ಕೆಲಸವನ್ನು ಮಾಡುತ್ತೆ. ಮೀನ್ಸ್ ಲಾಸ್ಟಲ್ಲಿ ಆ ಒಂದು ಕಮರ್ಷಿಯಲ್ ಬ್ಯಾಂಕಿಗೆ ಬೇಕಾಗಿರ್ತಕ್ಕಂಥ ಒಂದು ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸನ್ನು ಏನು ಮಾಡುತ್ತದು ಡಿಸ್ಚಾರ್ಜ್ ಮಾಡುತ್ತೆ. ಆ ಒಂದು ಕಾರಣದಿಂದ ನಾವು ಅದನ್ನು ಏನಂತ ಕರಿತೀವಿ ಸರ್ ಅಂದರೆ ಲೆಂಡಿಂಗ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತ ಕರಿತೀವಿ. ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಆಫ್ ಲೋನನ್ನು ಕೊಡಬೇಕಾದ್ರೆ ಸೆಂಟ್ರಲ್ ಬ್ಯಾಂಕ್ ಏನು ಮಾಡುತ್ತೆ ಸರ್ ಅಂದರೆ ಹೈ ರೇಟ್ ಆಫ್ ಇಂಟ್ರೆಸ್ಟನ್ನು ಆ ಲೋನಿಗೆ ಫಿಕ್ಸೇಷನ್ಸ್ ಮಾಡುತ್ತೆ. ಆ ಒಂದು ಕಮರ್ಷಿಯಲ್ ಬ್ಯಾಂಕಿಗೆ ಕೊನೆಯದಾಗಿ ಇರತಕ್ಕಂಥ ಒಂದು ಸೋರ್ಸಸ್ ಯಾವುದು ಸರ್ ಅಂದರೆ ಲೆಂಡರ್ ಆಫ್ ಲಾಸ್ಟ್ ರಿಸಾರ್ಟ್ ಒಂದು ಕಾನ್ಸೆಪ್ಟಿನ ಒಳಗಡೆ ಸೆಂಟ್ರಲ್ ಬ್ಯಾಂಕಿಂದ ಏನು ಮಾಡೋದು, ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ಗಳನ್ನು ಫುಲ್ಫಿಲ್ ಮಾಡಿಕೊಳ್ಳೋದು ಅಂತ ಹೇಳ್ತದೆ. ನೆಕ್ಸ್ಟು ಲಾಸ್ಟ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಏನು ಸರ್ ಅಂದರೆ ಆಸ್ ಎ ಬ್ಯಾಂಕರ್ಸ್ ಆಫ್ ಕ್ಲಿಯರೆನ್ಸ್ ಅಂತ ಹೇಳ್ತಾರೆ. ಎ ಸೆಂಟ್ರಲ್ ಬ್ಯಾಂಕ್ ಸೆಟಲ್ ಇಂಟರ್ ಬ್ಯಾಂಕ್ ಕ್ಲೈಮ್ಸ್ ಆಸ್ ಇಟ್ ಹೋಲ್ಡ್ ದ ಕ್ಯಾಶ್ ರಿಸರ್ವ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಇಂಟರ್ ಬ್ಯಾಂಕ್ ಕ್ಲೈಮ್ಸ್ ಆರ್ ಸೆಟಲ್ಡ್ ಥ್ರೂ ಸಿಂಪಲ್ ಅಕೌಂಟಿಂಗ್ ಟ್ರಾನ್ಸ್ಫರ್ without any actual pay of cash by one bank to another bank ಅಂತ ಹೇಳ್ತೀವಿ. ಸರ್ ಬ್ಯಾಂಕ್ ಆಫ್ ಕ್ಲಿಯರೆನ್ಸ್ ಅಂದರೆ ಏನು ಸರ್ ಅಂದರೆ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಕೊಡಬೇಕಾದಂಥ ಒಂದು ಕಮಿಟ್ಮೆಂಟ್ಸ್ ಏನಿದೆ ಆ ಕಮಿಟ್ಮೆಂಟ್ಸ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ವಿತೌಟ್ ಟ್ರಾನ್ಸ್ಫರಿಂಗ್ ಆಫ್ ಎನಿ ಕ್ಯಾಶ್ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ ಸರ್ ಅಂದರೆ ಆ ಒಂದು ಕಾನ್ಸೆಪ್ಟ್ ಆಫ್ ಸೆಟಲ್ಮೆಂಟ್ಗಳನ್ನು ಕ್ಲಿಯರೆನ್ಸ್ ಮಾಡ್ತಕ್ಕಂಥ ಒಂದು ಆಕ್ಟಿವಿಟೀಸ್ನ ಫುಲ್ಫಿಲ್ ಮಾಡ್ತಾ ಹೋಗುತ್ತೆ. ಅದನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಕ್ಲಿಯರೆನ್ಸ್, ಬ್ಯಾಂಕ್ ಆಫ್ ಕ್ಲಿಯರೆನ್ಸ್ ಅಂತ ಕರಿತೀವಿ.
The next functions control of credit ಅಂತ ಹೇಳ್ತಾನೆ. The central bank acting as a credit controller. The credit plays the same role as a money. Changes in the volume of credit have exactly the same efforts on the purchasing power, internal price level and economic activities as changes in the supply of money. Credit control means restrictions of volume of credit created by commercial banks ಅಂತ ಹೇಳುತ್ತೆ. ಸರ್, ಕಂಟ್ರೋಲರ್ ಆಫ್ ಕ್ರೆಡಿಟ್ ಅಂದರೆ ಏನು? ಕಂಟ್ರೋಲರ್ ಆಫ್ ದಿ ಕ್ರೆಡಿಟ್ ಅಂದರೆ ಒಂದು ಕಾನ್ಸೆಪ್ಟ್ ಆಫ್ ಕ್ರೆಡಿಟ್ ಸಿಸ್ಟಮ್, ಎಕನಾಮಿಕ್ ಸಿಸ್ಟಮಿನ ಒಳಗಡೆ ಯಾವ ಲೆವೆಲಲ್ಲಿ ಯಾವ ವಾಲ್ಯೂಮ್ ಆಫ್ ಕ್ರೆಡಿಟ್ ಅನ್ನೋ ಒಂದು ಸಿಸ್ಟಮ್ ಆಫ್ ಬ್ಯಾಂಕ್ಗಳು ಕ್ರಿಯೇಟ್ ಮಾಡಬೇಕು, ಮಾನಿಟರಿಂಗ್ ಮಾಡಬೇಕು ಅಂತಕ್ಕಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಸೆಂಟ್ರಲ್ ಬ್ಯಾಂಕು ತನ್ನ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಲ್ಲಿ ಮಾಡ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಕ್ರೆಡಿಟ್ ಕಂಟ್ರೋಲ್ ಅಂತ ಹೇಳ್ತೀವಿ. ಮೀನ್ಸ್ ಒಂದು ವಾಲ್ಯೂಮ್ ಆಫ್ ಕ್ರಿಯೇಟ್ನ ಕಮರ್ಷಿಯಲ್ ಬ್ಯಾಂಕ್ಗಳು ಎಷ್ಟು ಕ್ರಿಯೇಷನ್ಸ್ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಅನದರ್ ಒನ್, ರೆಗ್ಯುಲೇಟಿಂಗ್ ದಿ ವಾಲ್ಯೂಮ್ ಆಫ್ ಕ್ರೆಡಿಟ್ ಇನ್ ಅಕಾರ್ಡೆನ್ಸ್ ವಿತ್ ರಿಕ್ವೈರ್ಮೆಂಟ್ ಆಫ್ ಎಕಾನಮಿ ಅಂತ ಹೇಳ್ತಾರೆ. ಒಂದು ಎಕನಾಮಿಕ್ ಸಿಸ್ಟಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಆಫ್ ಆಕ್ಟಿವಿಟೀಸ್ ಆಫ್ ಕ್ರೆಡಿಟ್ ಬೇಕಾಗಿದೆಯೋ ಅಷ್ಟು ವಾಲ್ಯೂಮ್ ಆಫ್ ಕ್ರೆಡಿಟ್ನ ರಿಸ್ಟ್ರಿಕ್ಷನ್ಸ್ ಮಾಡ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಕ್ರೆಡಿಟ್ ಕಂಟ್ರೋಲ್ ಅಂತ ಕರಿತೀವಿ. ಇನ್ ಶಾರ್ಟ್, ಕ್ರೆಡಿಟ್ ಕಂಟ್ರೋಲ್ ಮೀನ್ಸ್ ಕ್ರೆಡಿಟ್ ರಿಸ್ಟ್ರಿಕ್ಟೆಡ್ ಬಟ್ ಕ್ರೆಡಿಟ್ ರೆಗ್ಯುಲೇಷನ್ಸ್ ಆ್ಯಂಡ್ ಡೈರೆಕ್ಷನ್ಸ್ ಅಂತ ಹೇಳ್ತಾರೆ. ಒಂದು ಕ್ರೆಡಿಟ್ ಸಿಸ್ಟಮ್ ಆಫ್ ಆಕ್ಟಿವಿಟೀಸ್, ಒಂದು ಡೈರೆಕ್ಷನ್ಸ್ ಆಫ್ ಆಕ್ಟಿವಿಟೀಸ್ ಆಫ್ ಕ್ರೆಡಿಟ್ ಎಷ್ಟಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ ಕ್ರೆಡಿಟ್ ಕಂಟ್ರೋಲ್ ಅಂತ ಕರಿತೀವಿ. ದಿ ಲಾಸ್ಟ್ ಫಂಕ್ಷನ್ಸ್ ಆಕ್ಟಿಂಗ್ ಎಸ್ ಎ ಕಸ್ಟೋಡಿಯನ್ ಆಫ್ ಗೋಲ್ಡ್ ಆ್ಯಂಡ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಆಫ್ ದಿ ಕಂಟ್ರಿ. In every country, the central bank acts as a custodian of nation's gold and foreign exchange reserves. Because of these functions, central bank of several countries are named as reserve bank anta helutte. Acting as a custodian of the gold and foreign exchange reserve of the country ಏನಿದೆ, ಈ ಒಂದು ಕಾನ್ಸೆಪ್ಟ್ ಆಫ್ ಫಂಕ್ಷನ್ಸ್ ಅನ್ನ ಎಲ್ಲ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಏನು ಮಾಡ್ತವೆ, ತಮ್ಮ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಗಿ ಡಿಸ್ಚಾರ್ಜ್ ಮಾಡ್ತಾ ಹೋಗ್ತವೆ. ಒಂದು ಗೋಲ್ಡ್ ರಿಸರ್ವ್ ಮತ್ತು ಒಂದು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಸಿಸ್ಟಮ್ ಆಫ್ ಆಕ್ಟಿವಿಟೀಸ್, ಒಂದು ಫಂಕ್ಷನ್ಸ್ ಆಫ್ ಕಾನ್ಸೆಪ್ಟಿನ ಒಳಗಡೆ, ಒಂದು ಎಕನಾಮಿಕ್ ಸಿಸ್ಟಮಿನ ಒಳಗಡೆ ಹೆಂಗೆ ನಡಿಬೇಕು, ಯಾವ ಥರ ಕಸ್ಟೋಡಿಯನ್ ಆಗಿ ಇರಬೇಕು ಅಂತಕ್ಕಂಥ ಒಂದು ಫಂಕ್ಷನ್ಸನ್ನು ಏನು ಮಾಡುತ್ತೆ ಸೆಂಟ್ರಲ್ ಬ್ಯಾಂಕ್ ತನ್ನ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಅದನ್ನು ನಾವು ಏನಂತ ಕರಿತೀವಿ ಸರ್ ಅಂದರೆ ರಿಸರ್ವ್ ಬ್ಯಾಂಕ್ ಅಂತ ಕರಿತೀವಿ ಅಂತ ಹೇಳ್ತಾರೆ. The central bank renders the following functions as a custodian of foreign exchange reserves and national gold ಅಂತ ಹೇಳ್ತಾರೆ. ಏನು ಮಾಡುತ್ತೆ ಸರ್ ಅಂದರೆ ಇಟ್ ಕೀಪ್ಸ್ ದ ಗೋಲ್ಡ್ ಆ್ಯಂಡ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಆಫ್ ದಿ ನೇಷನ್ ಅಂಡರ್ ಇಟ್ಸ್ ಕಸ್ಟಡಿ ಅಂತ ಹೇಳುತ್ತೆ. ಇದು ಒಂದು ಗೋಲ್ಡ್ ಮತ್ತು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ನ ಒಂದು ಸಿಸ್ಟಮ್ ಆಫ್ ಆಕ್ಟಿವಿಟೀಸಲ್ಲಿ ಏನು ಮಾಡುತ್ತೆ ಕಸ್ಟೋಡಿಯನ್ ಆಗಿ ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. Then it also maintain the external values of the currency of the country stable. It maintains the stability of the exchange values of the currency and avoiding the fluctuations in the foreign exchange rate by buying or selling the requirement of foreign currencies in the market ಅಂತ ಹೇಳುತ್ತೆ. ಇದು ಒಂದು ಎಕ್ಸ್ಟರ್ನಲ್ ವ್ಯಾಲ್ಯೂ ಆಫ್ ದಿ ಕರೆನ್ಸಿ ಏನಿದೆ, ಮೀನ್ಸ್ ಫಾರಿನ್ ಕರೆನ್ಸಿ ಸಿಸ್ಟಮ್ ಏನಿದೆ ಅದನ್ನು ಒಂದು ಟ್ರಾನ್ಸಾಕ್ಷನ್ಸ್ ಏನಿದೆ ಆ ಟ್ರಾನ್ಸಾಕ್ಷನ್ಸಿನ ಒಳಗಡೆ ಒಂದು ಸ್ಟೇಬಲ್ ಆಗಿ ಮೇಂಟೈನ್ ಮಾಡೋದಕ್ಕೆ ಏನು ಮಾಡುತ್ತೆ ಕಸ್ಟೋಡಿಯನ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಹಾಗೇನೆ ಅದು ಸ್ಟೇಬಲ್ ಆಗಿ ಇರಬೇಕಾದ್ರೆ ಯಾವ ಲೆವೆಲ್ ಆಫ್ ರಿಸರ್ವ್ಸನ್ನು ಇದು ಮೇಂಟೈನ್ ಮಾಡಬೇಕು, ಆ ಮೇಂಟೆನೆನ್ಸ್ ಆಫ್ ಆಕ್ಟಿವಿಟೀಸ್ನ ಒಳಗಡೆ ಒಂದು ಫಾರಿನ್ ಎಕ್ಸ್ಚೇಂಜ್ ಕರೆನ್ಸಿಯನ್ನು ಏನು ಮಾಡುತ್ತೆ ಇದು ಪ್ರಾಪರ್ ಆಗಿ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಮತ್ತೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ರಿಕ್ವೈರ್ಮೆಂಟ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಕರೆನ್ಸೀಸ್ ಏನಿದೆ ಅದನ್ನು ಮಾರ್ಕೆಟಿನ ಒಳಗಡೆ ಸ್ಟೇಬಲ್ ಆಗಿ ಇರೋದಕ್ಕೆ, ಅದನ್ನು ಮೇಂಟೈನ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸನ್ನು ಏನು ಮಾಡುತ್ತಿದ್ದು ಒಂದು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಕಸ್ಟೋಡಿಯನ್ ಫಂಕ್ಷನ್ಸಿನ ಒಳಗಡೆ ಕ್ಲಿಯರೆನ್ಸ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ.
It even imposed control of buyers and sellers of foreign currencies with the view to maintaining a stability of foreign exchange rate ಅಂತ ಹೇಳುತ್ತೆ. ಒಂದು ಫಾರಿನ್ ಎಕ್ಸ್ಚೇಂಜ್ ರೇಟು ಪ್ರಾಪರ್ ಆಗಿ ಸ್ಟೇಬಲ್ ಆಗಿ ಮೇಂಟೈನ್ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ ಮೀನ್ಸ್ ಕಂಟ್ರೋಲಿಂಗ್ ಮೆಜರ್ಸ್ ಅನ್ನ ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಆಕ್ಟಿವಿಟೀಸ್ನ ಒಳಗಡೆ ಪ್ರಾಪರ್ ಆಗಿ ಇಂಪ್ಲಿಮೆಂಟೇಷನ್ಸ್ ಮಾಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಫಂಕ್ಷನ್ಸ್ ಅನ್ನ ಏನು ಮಾಡುತ್ತಿದ್ದು ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಆಕ್ಟಿವಿಟೀಸ್ ಅಲ್ಲಿ ಏನು ಮಾಡುತ್ತೆ ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಇದಿಷ್ಟು ಕೂಡ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಮಾಡ್ತಕ್ಕಂಥ ಇಂಪಾರ್ಟೆಂಟ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಈ ಫಂಕ್ಷನ್ಸ್ ಆಫ್ ಆಕ್ಟಿವಿಟೀಸಿನ ಮೇಲೆ ಒಂದು ದೇಶದ ಎಕನಾಮಿಕ್ ಸಿಸ್ಟಮ್ ಏನಾಗಿರುತ್ತೆ ಡಿಸೈಡ್ ಆಗಿರುತ್ತೆ. ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಮೇಲೆ ನಾವು ಏನು ಮಾಡ್ತೀವಿ ಒಂದು ಎಕನಾಮಿಕ್ ಸಿಸ್ಟಮ್ ಸ್ಟೇಬಲ್ ಆಗೋದಕ್ಕೆ ಅದನ್ನು ಪ್ರಾಪರ್ ಸಿಸ್ಟಮಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ಏನಾಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳುತ್ತೆ. ಇದಿಷ್ಟು ಕೂಡ ಇವತ್ತಿಗೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥ ಸಬ್ಜೆಕ್ಟು. ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾನೇನು ಮಾಡ್ತೀನಿ ನ್ಯೂ ಟಾಪಿಕನ್ನು ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು.